ವರ್ಷ ಕುತ್ತಿದೆ ಅಂತೇಳಿ ಅಂದಿದಿ ನೀನೇ. ಹೌದು. ಇಡೀ ಮಹಾರಾಷ್ಟ್ರ ಕರ್ನಾಟಕದಾಗ ಆಳಿಗೆ ಪಿಂಟು ಮಾಸ್ತರ್ ಏನ್ ಮಾಡಿ ಎಲ್ಲರಿಗೂ ಗೊತ್ತೇ ಅದದು. ಹೌದಾ? ಖರೆ ಇಲ್ಲಿ ಕೇಳುದದು ಹರಕತ್ತಿದ್ದಿತ್ತಲ್ಲ ನಿನಗ. ಹೌದು ಹೌದು. ನನ್ನ ವೈಯಕ್ತಿಕ ವಿಷಯ ಹೇಳಿದಿ ನೋಡು. ಹೌದು. ಕಾರಣ ಹೇಳ್ತ ಕೇಳು. ಹೌದು. ಇಂಡಿ ತಾಲೂಕ ಸುಚ್ಚ ಹತ್ರ ಈಗಿನ ನೂತನ ಚಡಚಣ ತಾಲೂಕ ಮರಗೂರದಾಗ ಹಾಡಿಕೆ ಅಫ್ಜಲ್ಪುರ ಪುಂಡ್ಲಿಕ್ಕಂದು ನಂದಿತ್ತು. ದೂರ ಕೂತ್ ಗಳಗಳ ಅಳತಿದ್ದನ. ಹೌದು. ಯಾಕ ಇದು ಹುಚ್ಚ ನನಗ ಇದ್ದುದು ಹುಚ್ಚ ಕಲೆ, ಇದು ಡೊಳ್ಳಿನ ಹಾಡಿಕೆ ಅಂದ್ರ. ಹೌದಾ? ಎಂತ ಯಾಳಿ ತಂದಿ ಬೀರಣ ಮುತ್ಯಾನ ಅಂತದ್ ಏನು ತಪ್ಪು ಮಾಡಿದ ನನಗಿದು ಯಾಳೆತ್ತಿನ ತಿಳ್ಕೋದಿದ. ಹೌದು. ನಾನೇ ತಿಳ್ಕೊತಿದ. ಖರೆ ಇದು ಒಂದು ಅಜ್ಞಾನದಾಗ ಅದ. ಇದಕ್ಕೆ ಒಂದರ ಜ್ಞಾನದ ಮೆಟ್ಟಲು ತರಿಸ್ಬೇಕಂತೇಳದು ಬೀರ ದೇವ್ರ ಮುತ್ಯಾನ ಸತು ಪರೀಕ್ಷಾ ನನಗ ಸತ್ಯವಾಗಲಿ ಹೇಳ್ತ. ಒಂದು ವರ್ಷ ಭಂಡಾರ ಯಾನ ಮುಟ್ಟಿದ. ಒಂದು ವರ್ಷ ಭಂಡಾರ ಮುಟ್ಟದ ಕಾಲ ಎಷ್ಟೋ ಕಲಾವಿದ್ರು ಹಾಡಂದ್ರು, ಕೋರ್ಟದೊಳಗೆ ವಕೀಲ ಹಾಡಂದ್ರು. ಈ ಅಮೋಕ್ಷಿತ ಮಾಳಿಂಗರ ಮುತ್ಯನ ಅಂಶಾವಳಿ ಒಳಗ ನಾನು ಹಾಲ ಮತದ ಹುಟ್ಟಿದ ಭಂಡಾರ ಅಂದ್ರೆ ಜಗತ್ತದಾಗ ಬೆಂಕಿ ಅದ. ಮುಟ್ಟಿದಂದ್ರೆ ಒಂದು ವರ್ಷ ಹಾಡಬಾರ್ದು ಅಂತೇಳಿ ಬಿಟ್ಟು ಒಂದು ವರ್ಷ ಆದ ಬಳಿಕ ಹಾಡಬೇಕಂದ್ರೆ 65 ಭಂಡಾರ ಬರೇ ಬೀರಾಣ ಮುತ್ತನ ಗುಡಿ ಮುಂದೆ ಭಂಡಾರ ಕೊಟ್ಟಾರ ಬಂಧುಗಳು. ಈ ಸಿದ್ಧರು ಮಾಡದಂತ ತಪ್ಪವಾಡದ. ಹೌದು. ನಾಳಿಗಾದ್ರೂ ನಾಡ್ದಾದ್ರೂ ಹೆಚ್ಚು ಇಡ್ರದಾಗ ನಂದು ತಪ್ಪ ಆಗದೆ. ಹೌದು. ನನಗೆ 35 ವರ್ಷ ಹಾಡಿಕೆ ಮೊದಲು ಮಾಡಂತ ಕಲಾವಿದ ಸಣ್ಣ ಮೇಳದವರಿಗೆ ತಗೊಂಡು ಅಮೋಕ್ಷದ ಮುತ್ತನ ಮಠ ಮನೆಯವರು ಸಂಗಟ ಹಾಡಿಕೆ ಮಾಡೋದಿಲ್ಲ ಅಂತೇಳಿ ಭಂಡಾರ ನೀನು ಮುಟ್ಟಿದಿ, ಅವ್ರಿಗೆ ನೀವು ಮುಟ್ಟಿಸಿದಿ. ಕಲಮೇಶ್ ಮಾಸ್ತರ ಏನು ಸುಖ ಉಂಡಿ. ಹೌದು 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 ಹೌದು. ಆಗ್ಯದಿಲ್ಲ? ಹೌದು. ಅಮೋಕ್ಷದ ಬಾಳಿಂಗರ ಮುತ್ತಿನ ಮಠ ಮನೆ ಅಣ್ಣ ತಮ್ಮರು ಇದ್ದಂಗಿದ್ರು. ಹೌದು. ಯಾರ್ಯಾರು ಏನೇನು ಬೆಂಕಿ ಹಚ್ಚಿ ಎಲ್ಲ ಆಯ್ತು. ಹೌದು. ಹುಲಿಜಂತೆಗೆ ನ್ಯಾಯ ಆಯ್ತು. ಜೀಪ್ ಗಾಡಿ ಅದ ಗಾಡಿ ಗುಡ್ದ ಹಾಡಿಕೆ ಬಿಡು ಎಲ್ಲ ಮಾಡಿದವ್ರು ಯಾರು? ನಾವು ಸಣ್ಣವ್ರು. ನಮಗಿದು ಯಾರಿತ್ತಂದ್ರಿ ನೀವು ಮಾಡೋದು ಏನು? ಭಂಡಾರ ಮುಟ್ಟಿ ನಾವು ಒಂದು ವರ್ಷ ಹಾಡಲತ್ತೇವೆ. ಭಂಡಾರ ಬಡದು ಅಪ್ಪು ಹುಟ್ಟದಾಗ ಒಂದು ವರ್ಷ ಎಲ್ಲಿ ಭಂಡಾರ ಮುಟ್ಟಿ ಯಾನು ಬಿಟ್ಟಿದ ಎಲ್ಲಿ ಹಾಡಿರ ಬಂಧುಗಳ. ಇದು ನನ್ನ ಹೊನ್ನ ಸಿದ್ಧ ಮುತ್ಯನ ಸಾಕ್ಷಿ ತಿಂದು ಹೇಳುತ್ತ ಬಂಧುಗಳೇ. ಹೊನ್ನ ಸಿದ್ಧ ಮುತ್ಯನ ಸಾಕ್ಷಿ. ಹೌದು 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 ಹೌದು. ನೀವು ಭಂಡಾರ ಮುಟ್ಟದವ್ರೆ ಇದ್ದಿರಿ ಅಲ್ಲ ಮಾಸ್ತರ. ನನ್ನಲ್ಲಿ ವ್ಯತ್ಯಾಸ, ನಿನ್ನಲ್ಲಿ ವ್ಯತ್ಯಾಸ ಏನದ? ಹೌದು ಹೌದು. ನನಗೆ ಮೊದಲು ಹಾಡವಿದ್ದಿ ಅನ್ನ ಉಂಡಿದಿಲ್ಲ ಅಂಶದ ಮಹಾಲಿಂಗರ ಎಂದು. ಯಾಕೆ ನಡ್ಕೋಲಿಲ್ಲ? ನಿನ್ನ ಬಾರಿ ಕುಬಿನ ಇತ್ತಂದ್ರ ಅಮೋಕ್ಷದ ಮುತ್ತನ ಮಠ ಮನೆಯವ್ರ ಸಂಗಟ ಹಾಡಬಾರ್ದಾಗಿತ್ತು. ಯಾಕೆ ಹಾಡದೋ ಅರಟಳ ಕಲಮೇಶ್ ಮಾಸ್ತರ? ಆಚಿಕೆ ಬರಬೇಕು ನಿನ್ನ ಜನ್ಮಕ್ಕ. ಹೌದಾ ರಮೇಶ್ ಮಾಸ್ತರ? ನೀ ಹ್ಯಾಂಗ ನುಡಿತಿ ಹ್ಯಾಂಗ ನೀ ನಡೆಯವಲ್ಲ. ಹೌದಾ? ನಿನ್ನ ತುಪ್ಪಿನ ಗಡಿಗಿನೇ ಬೇರೆ ಅದ, ನನ್ನ ತುಪ್ಪಿನ ಗಡಿಗಿನೇ ಬೇರೆ ಅದ. ಹೌದು ಹೌದು. ಬಾಳಿಂಗರ ಮುತ್ಯನ ಮಠ ಮನಿ ಒಳಗ ಆ ಟೈಮದೊಳಗ ನನಗ ಪಡಗಾನೂರು ಗುರುನಾಥ ಮಾಸ್ತರ್, ಬಾಬಾನಗರ ಲಕ್ಷ್ಮಣ ಮಾಸ್ತರ್, ಗೊರ್ನಾಳ ಗೋಪಾಲ ಮಾಸ್ತರ್ 3 ಮಂದಿ ಆ ಟೈಮದಾಗ ನನಗೆ ಬೆನ್ನು ಹತ್ತಿದ್ರು. ಬೆನ್ನು ಹತ್ತಿ ಮಾತು ಕೊಟ್ರು, ಎಟ್ಟಾದ್ರೂ ಇವನಿಗೆ ಟೇಜ್ ಮೇಲೆ ಹಾಡಿಸ್ಬೇಕಂತೇಳಿ. ಮೊದಲು ಭಂಡಾರನ ಯಾರ ಜೊತೆ ಹಾಡಬೇಕು ಅನ್ನೋದಿತ್ತಂದ್ರೆ ಅರಟಾಳ ಕಲಮೇಶ್ ಮಾಸ್ತರ್ ಸಂಗಟ ಇತ್ತು. ಕುಂಬಾರಿಗೆ ಭಂಡಾರ ಕೊಟ್ರಿ, ಇವನೇ ಬರಲಿಲ್ಲ. ಹೌದಾ? ನಂದು ಒಂದು ತಪ್ಪು ಹಿಂದೆ ಕೆರೂರದಾಗ ಏನಾಗಿತ್ತಂದ್ರೆ ಅಂದ್ ಕೇಸ ಪೊಲೀಸರು ಬರೋರ್ತೇಳಿ ನಮಗೆ ಫೋನ್ ಬರನ ಬಿಟ್ಟಿದ. ಹೌದು. ಖರೆ ಕುಂಬಾರಿಗೆ ಕೊಟ್ರೆ ಬರ್ಲಿಲ್ಲ. ಖರೆ ಬಾಬಾನಗರ ಲಕ್ಷ್ಮಣ ಮಾಸ್ತರ ನನ್ನ ತಂಗಿ ಇದ್ದಂತ ಕೊಂಕಣಗೈ ದೀಪಾಗ ತಂದು ಮೊದಲು ಹಾಡಿದ್ರು. ಆ ಬಳಿಕ ನಿಡುಣಿ ಕುಲಕರ್ಣಿ ಅವ್ರು ಹಾಡಿದ ಬಳಿಕ ಇಡೀ ಅಂಶಿದ್ದ ಮುತ್ಯ ಮಹಾಳಿಂಗರ ಮುತ್ಯ ಮಠ ಮನೆಯವ್ರ ಸಂಗಟ ಪ್ರತಿಯೊಬ್ಬರ ಸಂಗಟ ಹಾಡ್ತಾ ನಾ ಮಾಡೋದು ತಪ್ಪೆಲ್ಲ ಹೇಳಿದ್ದೀನಿ. ಅವನ ಕ್ಷೇತ್ರ ಇದು ಕಾಗವಾಡ ತಾಲೂಕ ಹೆಸರುವಾಸಿವಾದಂಥದ ಗ್ರಾಮ. ಹೌದು ಹೌದು. ಭಂಡಾರ ಒಡಿಯ ತುಳದಂಥದ ಪವಿತ್ರವಾದಂಥದ ಭೂಮಿ. ಹೌದಾ? ಶೇಡಬಾಳ ಗ್ರಾಮದಾಗ ಕೂಡಿರುವ ಎಲ್ಲ ನನ್ನ ತಾಯಿ ತಂದಿಗಳೇ, ಗುರು ಹಿರಿಯರೇ, ಪಟ್ಟದ ದೇವರು ಹಾಗೂ ನಮ್ಮ ಸರಜೋಡಿ ಹಾಡಕ್ಕಿಗೆ ಬಂದಂಥ ಕಲಾವಿದ್ರಿ. ಹೌದು ಹೌದು. ಗೇನು ಶುದ್ಧ ಮುತ್ತನ ಸಂಘದ ವತಿಯಿಂದ ಎಲ್ಲರಿಗೆ ಶರಣು ಶರಣಾರ್ಥಿಗಳನ್ನ ಹೇಳಿ ಬಬಲಾದಿ ಸದಾಶಿವಜ್ಜವ್ರನ್ನ ಮಾತು ಹೇಳ್ತಾರ. ಹೌದು ಹೌದು. ಏನ್ ಹೇಳಿದ್ರಿಪ್ಪ ಮಾತ? ನಿದ್ಯಾಗ ಮನಿಗಿರೋ ಮಕ್ಕಳರ್ಯಾ, ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳರ್ಯಾ. ಹೌದು ಹೌದು. ಹತ್ತುಕಾಗಿ ಹರ್ಕೊಂಡು ತಿನ್ನುವ ಕಾಲಮಾನ ಬಂದಿತ್ತು ಮಕ್ಕಳರ್ಯಾ. ಹೌದಾ? ಎಂತ ಮಾತು ಹೇಳ್ಯಾರಿ. ಹೌದು ಹೌದು ಹೌದು. ಯಾರಿಗೆ ಹೇಳ್ಯಾರ? ಕಾಲಜ್ಞಾನದೊಳಗ ಮುಂಡಿಗೆ ಒಳಗ ಹೇಳಿಟ್ಟು ಹೋಗ್ಯಾರ. ಯಾರು? ಚಿಕ್ಕಯ್ಯನವರು. ಹೌದಾ? ಬಬಲಾದಿ ಸದಾಶಿವ ಚಿಕ್ಕಯ್ಯನವರು. ಹೌದು. ನಿದ್ಯಾಗ ಮನಿಗೀರಿ ಎಚ್ಚರಾಗ್ರಿ ಅಂತಾರ ಅವರು. ಹೌದು ಹೌದು. ಎಚ್ಚರ ಅಂದ್ರೆ ನಿಮ್ಗೆ ಸಂಶಯ ಬರ್ತಿರೈತಿ, ಇಲ್ಲಿ ಕೂತಿದೇವಲ್ಲ ನಾವು ಎಚ್ಚರ ಇಲ್ಲೇನಂತೇಳಿ. ಹೌದು ಹೌದು. ಹೆಂಗ್ರಿಪ್ಪ ಎಚ್ಚರ? ಎಚ್ಚರದೊಳಗೆ ಎಚ್ಚರಾಗ್ರಿ ಅಂತಾರ ಅವರು. ಹೌದು ಹೌದು. ಅದು ಹೆಂಗ್ರಿಪ್ಪ? ಯಾಕೆ ಅಂತ ಕೇಳ್ರಿ. ಹೌದು.
ಕಣ್ಣ ತೆರಿತೀರಿ ಹೊರಗಿನ ಬೆಳಕು ನೋಡ್ತೀರಿ. ಹೌದು ಹೌದು ಹೊರಗಿನ ಬೆಳಕ ಕಣ್ಣ ತೆರೆದ ಬೆಳಕು. ಹೌದು ಹೌದಿಲ್ಲ? ಹೌದು ಒಳಗಿನ ಬೆಳಕು ನೋಡತ್ತಾರ ಅವರು. ಒಳಗಿಂದು ಹೌದು ಹ್ಯಾಂಗ ಎಚ್ಚರದೊಳಗೆ ಎಚ್ಚರ ಆಗ್ರಿ ಅಂತ ಹೇಳ್ಯಾರ. ಹೌದು ಹೌದು ನೋಡ್ರಿ, ಯಾವಾಗ ಹೇಳಿ ಹೋದಂತ ಮಾತ ಮಹಾಪೂರ ಬತ್ತು. ಹೌದು ಹೆಣ ಎಲ್ಲೆಲ್ಲಿ ಬಿದ್ದು ಹದ್ದು ಕಾಗಿ ನಮಗೆ ಹರ್ಕೊಂಡು ತಿಂದು ಆಗಿ ಹೋಗ್ಯದಿಲ್ಲ. ಹೌದು ಹೌದು ಎಂತ ಆಗಿ ಬಂದದ್ರಿ. ಹೌದು ಹಣವು ಗಳಿಸಿದಂತ ಹಮ್ಮಿಲಿ ನಡಿಬೇಡ ಎದ್ದು ಉಣ್ಣಲಾಗದಣ್ಣ. ದುರುಡರು ಬರುವರು ದಂತನ ಮುರಿವರು ಎಂದು ಎಣಿಸಿ ಹೊನ್ನ ಕೊಡುವ ಕಾಲಮಾನ ಬಂದಿತ್ತಣ್ಣ. ಹೌದು ನೋಡ್ರಿ, ಎಷ್ಟೋ ಮಂದಿ ಕೋಟ್ಯಾಧೀಶರು ಕೋಟಿ ಕೋಟಿ ಹಣ ಗಳಿಸಿ ಬ್ಯಾಂಕ್ದಾಗ ಇಟ್ರು. ಖರೆ ಒಂದೇ ರಾತ್ರಿ ನೋಟ್ ಬದಲಾದ ಬಳಿಕ ಅಂತ ಕೋಟ್ಯಾಧೀಶ ಇದ್ದಂದ್ರೂ ಅವ್ರಿಗೆ ಇಟ್ಟೆ ಒಯ್ಬೇಕಂತೇಳಿ ಎಣಸಿ ಬ್ಯಾಂಕ್ದಾಗ ಕೊಟ್ರ ಲೈನಿಗೆ ನಿತ್ತನತ್ತೆ ನಿಲ್ಲತ್ತಿ. ಹೌದು ಹೌದು ಯಾವಾಗ ಕಾಲಜ್ಞಾನದಾಗ ಹೇಳ್ಯಾರ, ಯಾವಾಗ ಖರೆ ಆಗಲಾಗತ್ತದ ಬಂಧುಗಳೇ. ಹೌದು ಇರ್ಲಿ, ವಿಷಯ ಇದು ಫೈನಲ್ ಅಲ್ಲಿ ಮುಂದವರು ಪ್ರೇಮ ನಮ್ಮ್ಯಾಗಿದ್ರೆ ಹಾಡ್ಲೇರಿ ಇಲ್ಲದ್ರೆ ಬಿಡ್ಲೇರಿ. ಹೌದು ಕಲ್ಮೇಶ್ ಮಾಸ್ತರ, ನಿನಗೆ ವಿನಂತಿ ಅದ. ಹೌದು ಹೌದು ಏನ್ರಿಪ್ಪ ಅದು ವಿನಂತಿ? ನೀ ಏನು ಮಾತಾಡಿದಿ ನೋಡು, ಹೌದು ಬೇಕಾದ ಮಾತಾಡು. ನಾ ಟೇಜಿಗೆ ಅವಾಗ ಬಂದಿಲ್ಲ. ಹೌದು ಹೌದು ನಾ ಟೇಜಿಗೆ ಬಂದು ಏನು ಮಾತಾಡಿಲ್ಲ. ಹೌದು ನನ್ನ ವಿಷಯ ಆಗತ್ತನ ನೀ ಟೇಜಿಗೆ ಬರೋದಿಲ್ಲ. ಏನಿದ್ದುದು ನಿನ್ನ ಪಾಳ್ಯಾಗ ಮಾತಾಡೋದು. ಹೌದು ಹೌದು ಕಮಿಟಿ ಅವ್ರಿಗೆ ವಿನಂತಿ ಅದ. ಹೌದು ಯಾರು ಸಾಕನ್ಬೇಡ್ರಿ. ಯಾಕೆ ಅಂತ ಕೇಳ್ರಿ. ಹೌದು ಟೈಮ್ 6 ತನ ನಿಮಗೆ ಕರಾರಿತ್ತು. ಹೌದು 7-8 ತನ ಹಾಡಿಕೆ ಆಗಲಿ ಸಾಕಂತೇಳಿ ಹಾಲನ್ನು ನನಗೆ ಪಿಂಟು ಮಾಸ್ತರ್ತಿ ಕರಿಬೇಡ್ರಿ. ಹೌದು ಹೌದು ಇವತ್ತು ನೀರಿಗೆ ನೀರು ಹಾಲಿಗೆ ಹಾಲಾಗಬೇಕು. ಹೌದು ಹೌದು ವಿಷಯ ಕೇಳ್ರಿ, ಹೆಂಗ ಮಾತಾಡ್ಯಾರ ಅಂತತ್ತೆ ಕಾಪಾಡ್ರಿ. ಟೈಮ್ ಯಾರ್ದು ಸುಮಾರು ಅದು ಗೊತ್ತಿಲ್ಲ. ಕರಿ ಇದು ಚಿನ್ನ ಐತಿ. ಈಗ ಹೌದು ಹೌದು ಲೈಟ್ ಹೋಗ್ಯದಂದ್ರೆ ಒಂದು ಚಿನ್ನ ಸುಮಾರು ಕಾಲಕ್ಕೆ ಹಿಂಗೆ ಚಿನ್ನ ಆಗ್ತದ. ಹೌದು ಹೌದು ವಿಷಯ ಅರಟಾಳದವ್ರು ಏನು ಮಾತಾಡ್ರಿ ನನಗದೇನು ಕೇಳೋದಿಲ್ಲ ಇಲ್ಲಿ. ಹೌದು ಹೌದು ಅದು ಸುಳ್ಳ ಸತ್ಯದ ವಿಷಯ ಇರ್ಲಿ ಇವತ್ತಟ್ಟಿ. ಹೌದು ಕಲ್ಮೇಶ್ ಮಾಸ್ತರ್ ಅವ್ರಂದ್ರು, ಏನಂದ್ರಿಪ್ಪ? ನನಗ ಕತ್ತಿ ಮಾಡಿದೆಲ್ಲ ನೀ. ಹೌದು ಹೌದು ಅಂದ್ರಿಲ್ಲ? ಹೌದು ಓ ಪಿಂಟು ಮಾಸ್ತರ, ಮಳಿ ಬರ್ಲಿಲ್ಲ ಅಂದ್ರೆ ಕತ್ತಿದ ಲಗ್ನ ಆಗತ್ತದ. ಹೌದು ಹೌದು ಮಳಿ ಬರ್ಲಿಲ್ಲ ಅಂದ್ರೆ ಕತ್ತಿಗೆ ಲಗ್ನ ಮಾಡ್ತಾರ. ಕತ್ತಿ ಕಾಲ್ ಹಿಡಿತಾರ. ಕತ್ತಿ ಕಾಲು ಹಿಡಿತಾರ. ಕತ್ತಿ ಸುಮಾರಿಲ್ಲ ಅಂದ್ರು. ಹೌದು ಕಲ್ಮೇಶ್ ಮಾಸ್ತರ, ಹೌದು ನೀ ಅಟ್ಟು ಮೈ ಯಾಕೆ ಹಚ್ಕೊಂಡಿದಿ? ಹೌದು ಕತ್ತಿ ಸುಮಾರು ಅಂತೇಳಿ ನಾ ಎಲ್ಲಿ ಹೇಳಿದ? ನಿನಗೆ ಒಂದು ದೃಷ್ಟಾಂತ ಕೊಟ್ಟಿದಟ್ಟೆ. ಹೌದು ಹೌದು ಕತ್ತಿ ಸುಮಾರದ ಹುಲಿನೇ ಚಲೋ ಅಂತ ಹಿಂಗ ಅಂದಿದೆನ್ನ? ಇಲ್ಲ, ದೈವದವ್ರಿಗೆ ಕೇಳತ್ತ. ನನಗೆ ಕತ್ತಿ ಅಂದಲ್ಲತ್ತೇಳಿ ಮೈಗೆ ಹಚ್ಕೊಂಡಿದ್ದೀನಿ. ಹೌದು ಖರೆ ನಾ ದೃಷ್ಟಾಂತ ಕೊಟ್ಟಿದಟ್ಟೆ. ಹೌದು ಠೀಕ್ ಅದ. ನಿನ್ನಂತೆ ಕತ್ತಿದು ಲಗ್ನ ಮಾಡ್ತಾರ. ಕತ್ತಿದ ಲಗ್ನ ಐತಂದ್ರೆ ಮಳಿ ಬರ್ತದ. ಹೌದು ಹೌದಿಲ್ಲ? ಹೌದು ಲಕ್ಷ ಇಡ್ರಿ, ಇದೇ ಬೆಳಗಾವ ನಾಡಿನೊಳಗ ಹೌದು ಸಂಗೊಳ್ಳಿ ಎಂಬುವ ಸಣ್ಣ ಹಳ್ಳಿ ಒಳಗ ಹಾಲ ಮತ್ತದ ಹುಲಿಯಾಗಿ ಮೆರೆದು ಹೋದರು ಸಂಗೊಳ್ಳಿ ರಾಯಣ್ಣ. ಹೌದು ಹೌದು ಯಾನಂತೇಳಿ ಬಿರದ ಬಂದದ? ಏನು ಬತ್ತು ಬಿರದ? ಹಾಲ ಮತ್ತದ ಹುಲಿ ಅಂದಾರ ಕಲ್ಮೇಶ್ ಮಾಸ್ತರ್ ತಿಳ್ಕೊ. ಸಂಗೊಳ್ಳಿ ರಾಯಣ್ಣಗ ಹುಲಿಗೆ ವರ್ಚಸ್ ಬ್ಯಾರೆ, ಕತ್ತಿದೆ ವರ್ಚಸ್ ಬ್ಯಾರೆ. ಹೌದು ಹೌದು ಕತ್ತಿ ಬರೇ ಒಜ್ಜಿ ಹೊರತದ. ಹೌದು ಮಾಲ ಕೇಳಿದಾಗ ಬರೇ ಒಜ್ಜಿ ಹೊರತದ. ಅದು ಹೌದು ಹುಲಿಯಾಗಿ ಮೆರೆದ. ಹೌದು ಹೌದು ಹುಲಿ ಯಾವನು ಗುಲಾಮಿ ಇಲ್ಲದು. ಹೌದಾ ರಾಜ? ಏನೋ ಒಂದು ಹೇಳ್ತ ನಿಮಗ, ಹುಲಿ ಸಾಯೋ ಪ್ರಸಂಗ ಬತ್ತಂದ್ರ ಅದು ಯಾರ ಕೈಯಾಗ ಸಿಗಂಗಿಲ್ಲ. 8 ದಿನ ಹಾಕಿಲ್ಲ ಉಪ್ಪಾಸ ಬಿದ್ದ ಸೈತದ. ಕರೆ ಯಾವನ ಕೈಯಾಗ ಮೋಸಕ್ಕೆ ಹೋಗಂಗಿಲ್ಲ ಅದು. ಹೌದು 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 ಲಕ್ಷ ಇಡ್ರಿ. ಹೌದು ಒಂದು ವಿಷಯ. ಹೌದು ಏನ್ರಿಪ್ಪ ಅದು? ಅದು ಕಮಿಟಿ ಅವರಿಗೆ ಬಿಟ್ಟುದು, ಕಲ್ಮೇಶ್ ಮಾಸ್ತರ್ಗೆ ಬಿಟ್ಟುದು. ಹೌದು ದೇವ್ರ ಪೌಳ್ಯಾಗ ನಾವೊಂದು ಮಾತು ನಿತ್ತ ಹೇಳತ್ತಂದ. ಯಾನು ಹೇಳ್ಯಾನ ಅನ್ನೋದು ತಿಳ್ಕೋರಿ ದೇವ್ರ ಪೌಳ್ಯಾಗ. ಹೌದು ಹೌದು ಏನಂದ ಕಲ್ಮೇಶ್ ಮಾಸ್ತರ? ಏನಂದ್ರಿಪ್ಪ? ನಾವು ಸಿದ್ದೇಶ್ವರ ಅಪ್ಪ ಅವ್ರದ್ದು ಹೇಳುದು ಕೇಳಿಲ್ಲ. ಹೌದು ಪಿಂಟು ಮಾಸ್ತರ ನೀ ಏನ ಜ್ಞಾನಿ ಏನಪ್ಪ? ಹೌದು ಜ್ಞಾನದ ಮಾತಲ್ಲಕ್ಕ ಪಿಂಟು ಮಾಸ್ತರ ಮಾತಾಡೋದು ಮಾತ ಜ್ಞಾನದಿಂದ ಮಾತಾಡ್ಯಾನ. ನನಗೆ ಆನಂದ ಆಗ್ಯದ ಅಂತೇಳಿ ಒಬ್ಬರು ಹೇಳ್ರಿ ಅಂದ ಬಳಕ ಯಾವ್ದಂದ್ರ ನಾ ಇವತ್ತು ಎಟ್ಟು ಮಾತಾಡಿದ್ರು ಕಟ್ಟು ಇಲ್ಲೇ ಬಿಟ್ಟು ಹೋತಂದ. ನೀವೆಲ್ಲರೂ ಕೇಳಿರಿಲ್ಲ? ಹೌದು ಹೌದು ಇವತ್ತು ಇದೇ ಪೌಳ್ಯಾಗ ಆಗದ ಮಾತ. ಹೌದು ಯಾವ ಪಿಂಟು ಮಾಸ್ತರ್ನ ಮಾತು ಮುಕ್ತಿಗೆ ಮುಟ್ಟುತ್ತದ ಅಂತೇಳಿ ಆನಂದ ಆಗ್ಯದ ನಾನು ಒಬ್ಬ ಎದ್ದ. ಹೌದು ಹೌದು ನೀವೆಲ್ಲರೂ ನೋಡ್ರಿ. ಹೌದು ನೀ ರೊಕ್ಕ ಬಿಟ್ಟು ಹೋಗ್ತೀಯ ಏನ ತಗೊಂಡು ಹೋಗ್ತಿ, ನಿನಗ ಬಿಟ್ಟುದು ಆ ಹೊನಸಿದ ಮುತ್ಯಾಗ ಬಿಟ್ಟು. ಹೌದು ಹೌದು
ನಾ ಹೇಳವ್ ನೀನ್ ತಗೋಬೇಡತ್ತೇಳಿ ಅನಾವಲ್ಲ. ಹೌದು. ನೀ ಫಳ್ಯಾಗ ಯಾರು ಮಾತಾಡಿದ್ ನೋಡು ದೈವ ಸಾಕ್ಷಿಯಾಗಿ. ನಿಮ್ಮ ಮಾತ ನಿಮಗ ಒಬ್ಬರಿ ಎದ್ದು ನಿತ್ರಿ ಅಂದ್ರ ನಾ ಇವತ್ತು ಎಟ್ಟು ಮಾತಾಡಿ ಬಂದಿದ್ದ ಆ ರೊಕ್ಕ ಇಲ್ಲೇ ಬಿಟ್ಟು ಹೋತಂದಿದಿ. ಹೌದು ಹೌದು. ಎದ್ದೋದು ದೈವದವ್ರು ನೀವೆಲ್ಲ ಕೇಳಿ ನೋಡ್ರಿ ಇಲ್ಲ ಒಂದ್ ಮನುಷ್ಯ ಎದ್ದಿದ್ದಿಲ್ಲ. ಹೌದು ಹೌದು. ಒಬ್ಬೇಕಿರ್ಲಿ ಎದ್ದಂದ್ರ ನಾ ರೊಕ್ಕ ಬಿಡ್ತಾ ಅಂದಿದಿ. ಹೌದು. ನೀ ಬಿಡುದು ಏನು ಒಯ್ಯುದು ಆ ಹೊನಸಿದ ಮುತ್ಯಾಗ ನಿನಗೆ ಬಿಟ್ಟುದು. ಹೌದು ಹೌದು. ಆ ಕಮಿಟಿ ಅವ್ರಿಗೆ ಬಿಟ್ಟುದು. ಅದಕ್ಕೆ ನಾ ಹೊಣೆಗಾರ ಅಲ್ಲ. ಹೌದು. ಇನ್ನೊಂದು ಮಾತ. ಹೌದು ಹೌದು. ಏನು ಏನ್ರಿಪ್ಪ ಅದು? ಅಮೋಘ ಶಬ್ದ ಮಹಾಲಿಂಗರ ಮುತ್ಯನ ಮಠ ಮನಿ ಒಳಗ ಹೌದು. ನಿಮ್ಮ ಅಪ್ಪನಂಗ ಹಾಡವ್ರ ಅದಾರಂದ. ಹೌದು ಹೌದು. ಕೇಳಿರಿಲ್ಲ? ಹೌದು. ನಮ್ಮ ಅಪ್ಪನ ಹಾಡಿನೇ ಹೋಗ್ಯಾನ ಕಲಮೇಶ್ ಮಾಸ್ತರ. ಹೌದು. ಜಗತ್ತದಾಗ ದೇವರಾಗ್ಯಾನ. ಹೌದು. ಇದು ತಿಳ್ಕೊ. ಹೌದು. ಅನ್ನ ದಾಸೋ ಇಟ್ಟು ದಾಸೋ ಮೂರ್ತಿ ಅಂತ ಹೇಳಿ ಬಿರುದ ಪಡ್ಕೊಂಡು ಸಿದ್ಧರ ಸೇವಾ ಮಾಡಿ ಸಿದ್ಧರತ್ನ ಪದವಿ ಪಡ್ಕೊಂಡ ನನ್ನಪ್ಪ ಮನಿಮಿ ಮದಗೊಂಡ ಮುತ್ಯ. ಹೌದು ಹೌದು. ನಮ್ಮಪ್ಪನು ಹಾಡಿನೇ ಹೋಗ್ಯಾನ. ನಮ್ಮ ಅಪ್ಪನಂಗ ಹಾಡವ್ರ ಅದಾರ ಅಂದಿದಿ ನೋಡು. ಹೌದು. ಆನಂದದ. ಹೌದು. ನೀ ಕೆಲವು ಮಂದಿ ಹೆಸರು ಹೇಳ್ದಿ. ಹೌದು. ಅಮೋಘ ಮುತ್ಯನ ಮಠ ಮನ್ಯಾಗ ಎನಕೆ ಮಂದಿದು ಹೆಸರು ಹೇಳ್ದಿ. ಹೌದು. ಎನಕೆ ಮಂದಿದ ಹೆಸರು ಬಿಟ್ಟಿ. ಹೌದು. ಅವ್ರದೇ ಯಾಕೆ ಹೇಳ್ದಿ ಇವ್ರದೇ ಯಾಕೆ ಬಿಟ್ಟೆ ಅನ್ನೋದು ಅದನ್ನು ನಾ ಕೇಳವಲ್ಲ. ಹೌದು. ಅದು ನಿನಗೆ ಬಿಟ್ಟುದು ಯಾಕೆ ಅಂತ ಕೇಳು. ಹೌದು. ಎನಕೆ ಮಂದಿದ ಹ್ಯಾಬಿಟ್ ಇರ್ತದ. ಹೌದು. ಅವ್ರವ್ರ ಸಂಗಾಟ ಯಾರು ಹೆಚ್ಚು ಹಾಡ್ತಾರ ನೋಡು. ಹೌದು. ಅವ್ರದೇ ಹೆಸರು ಸಟ್ಟಾಗಿ ಹಾಡುದು. ಹೌದು ಹೌದು. ಹಿಂಗೆಲ್ಲ ಸರಕಿರ್ತದ. ನನ್ನ ಜೀವನದಾಗ ನನ್ನ ಸಟ್ಟಾಗಿಟ್ಟ ಇಲ್ಲ. ಹೌದು. ಬೆಕ್ಕದವಿರ್ಲಿ. ಹೌದು. ಫಳಿ ಬಿದ್ದ್ರ ಹರಕತ್ತಿಲ್ಲ. ಹಾ. ಕುಸ್ತಿ ನಿರ್ತಾಯ್ಬೇಕು. ಇದು ಇದು ಈ ಮುತ್ಯನ ಇದ್ರ ಮಾತೆಲ್ಲಗತ್ತಿದ ಬಂಧುಗಳೇ. ಹೌದು ಹೌದು. ಕುಸ್ತಿ ನಿದ್ರ ಯಾವನಿಗೆ ಕೈ ಕೊಟ್ಟು ಹಾಡಿಕಿಲ್ಲ. ಹಳ್ಳೂರು ಸತ್ಯಮ ಕಾಕ ಇರ್ಲಿ, ಹೌದು. ಅರಟಾಳ ಕಲಮೇಶ್ ಮಾಸ್ತರ್ ಇರ್ಲಿ, ಉತ್ತನಾಳ ಪರಸು ಮಾಸ್ತರ, ಪಡಗಾನೂರು ಗುರುನಾಥ ಮಾಸ್ತರ, ಮಂಗಸುಳಿ ಅಜಿತ್ ಮಾಸ್ತರ, ಮುಗಳಾರ ಸುಮಿತ್ರಾಬಾಯಿ, ಮುತ್ತೂರು ಅಕ್ಷಂತ, ಕರಜಿಗೆ ಭೌರಾಮ ಎತ್ತ ಮಂದಿ ಹಾರ್ ನೋಡು. ಟೋಟಲ್ ಹಾಡಂತ ಎಟ್ಟು ಕಲಾವಿದರದಾರ. ಎಲ್ಲರ ಜೊತೆ ನನ್ನ ನಿರ್ತಾಡಿಕೆ. ಹೌದು ಹೌದು. ಅವರೇ ಇವರೇ ಏನಿಲ್ಲ. ಕರಜಿಗೆ ಪ್ರಕಾಶ ಆಗಲಿ ಎಟ್ಟು ಮಂದಿ ಮಹಳಿಂಗರ ಮುತ್ಯನ ಮಠ ಮನ್ಯಾಗ ಎಲ್ಲರ ಸಂಗಟ ನನ್ನ ನಿರ್ತಾಡಿಕೆ. ಹೌದು. ಇದಕ್ಕೂ ನಂದೇನು ತಕರಾರಿಲ್ಲ. ಹೌದು. ಈಶ ಎದಕ್ಕೆ ಬಂದದ ಕೇಳು. ಎದಕ್ಕೆ ಬತ್ರಿಪ್ಪ ತಕರಾರ? ನೀವೊಂದು ಮಾತಂದಿ ಕಲಮೇಶ್ ಮಾಸ್ತರ್, ನಂದು ನಿಂದ ಹಾಡಿಕೆ ಬೆಕ್ಕಾದಾಗ್ಯದ. ಹೌದು. ನಾ ಒಂದು ವರ್ಷ ಕೂತದ ಎಲ್ಲಿನೂ ನೀನು ಮಾತಾಡಿಲ್ಲ. ನಾ ಸ್ವತಃ ಒಪ್ಪುಗೊಂಡು ನಾನೇ ಮಾತಾಡ್ತಿದ್ದ ಪ್ರತಿ ಒಂದು ಟೇಜ್ದಾಗ. ಹೌದು ಹೌದು. ನೀ ಏನಂದಿ? ಏನಂದ್ರಿಪ್ಪ? ಬೀರಾಣ ಮುತ್ಯಾಗ ಸೂರಾಮದೇವಿಗೆ ಅಂದವ ನೀನೇ ಇದ್ದಿ, ತಪ್ಪು ಮಾಡಿದಿ. ಹೌದು. ಒಂದು ವರ್ಷ ಕೂತಿದಿ ಅಂತೇಳಿ ಅಂದಿದಿ ನೀನೇ. ಹೌದು. ಇಡೀ ಮಹಾರಾಷ್ಟ್ರ ಕರ್ನಾಟಕದಾಗ ಆಳಿಗೆ ಪಿಂಟು ಮಾಸ್ತರ್ ಏನು ಮಾಡಿ ಎಲ್ಲರಿಗೂ ಗೊತ್ತೇ ಅದದು. ಹೌದು. ಖರೆ ಇಲ್ಲಿ ಹೇಳುದದು ಹರಕತ್ತಿದ್ದಿತ್ತಲ್ಲ ನಿನಗ. ಹೌದು ಹೌದು. ನನ್ನ ವೈಯಕ್ತಿಕ ವಿಷಯ ಹೇಳಿದಿ ನೋಡು. ಹೌದು. ಕಾರಣ ಹೇಳ್ತ ಕೇಳು. ಹೌದು. ಇಂಡಿ ತಾಲೂಕ ಸುಚ್ಚತ್ರ ಈಗಿನ ನೂತನ ಚಡಚಣ ತಾಲೂಕ ಮರಗೂರದಾಗ ಹಾಡಿಕೆ ಅಫ್ಜಲ್ಪುರ ಪುಂಡ್ಲಿಕ್ಕಂದು ನಂದಿತ್ತು. ಹೌದು. ಸತ್ತುಳ ಬೀರದೇವ್ರ ಮುತ್ತೆ ಇದ್ದಂದ್ರೆ ಸತ್ಯದ ನ್ಯಾಯನೇ ಆಗಿರ್ಬೇಕು ಇದೇ ಕ್ಷಣಕ್ಕೆ. ಹೌದು. ಹಾಡಿಕೆ ಚಲೋ ನಡೆದು. ಹೌದು. ಹಾಡಿಕೆ ಚಲೋ ನಡೆದು ನಡ್ಕೋತ ವಿಷಯದಾಗ ಒಕ್ವಾದ ಬರೋದಾಗ ಬುಕ್ ಬರ್ಯಾವ್ರು ಯಾನ್ರಿ ಮನಸ್ಸಿಗೆ ಬಂದಂಗ ಬರ್ಲಿಗತ್ತಾರ. ಹೌದು. ಹಿಂಗೂ ಬರದಾರ, ಇದಕ್ಕೆ ಯಾರು ನಂಬಬೇಡ್ರಿ, ಹಿಂಗೆಲ್ಲ ಬರದವ್ರಿಗೆ ಏನು ಮಾಡ್ತೀರಿ ಅಂದದು ಎಲ್ಲ ಕಟ್ ಮಾಡಿದ್ರು. ಹೌದು. ಹಿಂಗೆ ಅಂದಾರ ಕಟ್ ಮಾಡಿ ಎಲ್ಲ ಕೂಡಿ 30 ನಿಮಿಷದ ಬಿಟ್ರು. ಇಡೀ ನಮ್ಮ ಅಮೋಘ ಸಿದ್ಧ ಮಹಳಿಂಗರ ಮುತ್ಯಂದ ಇಡೀ ಎಟ್ಟು ಹಾಲು ಮತ್ತು ಕರ್ನಾಟಕ ಮಹಾರಾಷ್ಟ್ರದಲ್ಲ. ಹೌದು. ಇಡೀ ಸಮುದ್ರ ಒತ್ತಡ್ಡಿ ಆಯ್ತು. ನಾವು ಒಬ್ಬ ಈಶಾಡಕ್ಕೂ ಒತ್ತಟ್ಟಿದ್ದು. ಹೌದು. ಇದು ಮುತ್ಯನ ಸಾಕ್ಷಿ ಹೇಳುತ್ತ. ಹೌದು. ಇದು ಆಯ್ತು. ಹಾಡಿಕೆನ ಬಂದ್ ಮಾಡಿದ. ಹೌದು. ಇದೇ ಸಾಂಗ್ಲಿ ಜಿಲ್ಲಾ ಉದಗಾವ ಅಂತೇಳಿ ಊರದ. ಹೌದು. ಯಾವುದು? ಉದಗಾವ. ವಿಶಾಲ ಗೌಡಿ ಅಂತೇಳಿ ಧನಗಾರ ಸಮಾಜದ ನನ್ನ ವಯಸ್ಸು ನನಕಿ ಒಂದು 2 ವರ್ಷದಿಂದ ದೊಡ್ಡ ವಯಸ್ಸ ಹುಡುಗ ಅಧ್ಯಕ್ಷದ. ಹೌದು. ಧನಗಾರ ಸಮಾಜದೊಳಗ. ಹೌದು. ನಮಗ ಕರೆಸಿದ್ರು ಅವರು. ಹೌದು. ನಾವು 5 ಮಂದಿ ಹೋಗಿದ್ದೇವೆ ಕುಂಬಾರಿದಿಂದ ಕಾರ್ ಮಾಡ್ಕೊಂಡು. ಹೌದು. ಹಿಂಗ 8 ಮಂದಿ ಕೂಡ್ರಿ ಎಲ್ಲಾರು ಉದಗಾವ ಬೀರದೇವ್ರ ಮುತ್ತನ ಗುಡಿಯಾಗ ನ್ಯಾಯ ಆಯ್ತು. ಹೌದು. ನಾ ಮಾತಾಡದ ಮಾತ ಪುಸ್ತಕದಾಗ ಬರದು ಹಿಂಗ ಬರದಾರಿ, ಇದಕ್ಕೆ ನಂಬಬೇಡ್ರಿ ಅಂದಿದ್ ಕರೆ ಕಟ್ ಮಾಡಿ ಬಿಟ್ಟಾರ. ನಾ ಹೊಣೆಗಾರ ಇಲ್ಲ ಅಂತ ಕೈ ಜೋಡಿಸ್ತಿದ್ದ. ಹೌದು. ಇಲ್ಲಂದ್ರ ಅವ್ರು. ಹೌದಾ? ನೀವು ಮಾತಾಡದ ಮಾತು ಒಪ್ಪುವಂದ್ರು ಆಯ್ತು. ನಾ ಮಾತಾಡದ ಮಾತು ತಪ್ಪಾಗ್ಯದ, ನಾ ಮಾತಾಡಬಾರ್ದಾಗಿತ್ತು, ಮಾತಾಡಿದತ್ತೇಳಿ ಅಲ್ಲಿ ಎಲ್ಲರಿಗೆ ಕೈ ಜೋಡಿಸದ. ಹೌದು ಹೌದು. ಇದಕ್ಕೆ ಶಿಕ್ಷೆ ಯಾನ ತಗೋತಿ ಅಂತೇಳಿ ಕೇಳಿದ್ರು. ಹೌದಾ? ಶಿಕ್ಷೆ 60 ತೊಲಿ ಬೀರದೇವ್ರಿಗೆ ಬಂಗಾರ, ಬರ ವರ್ಷ ನಟಿಗೆ ಬಂಗಾರ ಮುತ್ಯಾಗ ತಪ್ಪದಂಡ ಅಂತೇಳಿ ಬಂಗಾರ ಹಾಕ್ತಾ ನನಗ ಹಾಡ್ಕಿ ಗುಡ್ರಿ ಎಲ್ಲಿ ಆತಂಕ ಬರಬಾರ್ದು ಅಂದನ. ಹೌದು. ಅವಾಗ ಅವ್ರು ಯಾರಂದ್ರು? ಏನಂದ್ರು? ಮುತ್ಯ ಭಕ್ತರು ಕೂಡ ಅವ್ರು ಸಾಕಟ್ಟಾರ. ನೀನ್ 60 ತೊಲಿ ಮ್ಯಾಗ ಬೀರಣ ಮುತ್ಯಾಗ ಏನ್ ಬ್ಯಾಡಿದು ಅಂದ್ರು. ಹೌದು. ರಗಡ ಮಂದಿ ಭಕ್ತರದಾರ. 1 ವರ್ಷ ಹಾಡ್ಕಿ ಬಿಡಬೇಕಂದ್ರು. ಹೌದು ಹೌದು. 1 ವರ್ಷ ಹಾಡ್ಕಿ ಬಿಡಬೇಕು. ಹೌದು.
ಯಾಕಾಗಲೆಂದ ಅಂದು ಯಾನ್ ಮಾಡಿದ್ರಿ ಅವರು ಏನ್ ಮಾಡಿದ್ರು? ಬೀರಣ ಮುತ್ತನ ಗುಡ್ಯಾಗ ಭಂಡಾರ ಇತ್ತು. ಭಂಡಾರ ಮುಟ್ಟಿಸ್ಲಿಕ್ಕೆ ಹಚ್ಚಿದ್ರು. ನಾ ಭಂಡಾರನು ಮುಟ್ಟದ. ಹೌದು ಹೌದು. ಭಂಡಾರ ಮುಟ್ಟದ. ಮುಂದೆ 100 ರೂಪಾಯಿದು ಸ್ಟಂಪದ ಮ್ಯಾಗ ಸಹಿ ಮಾಡ್ಕೊಂಡ್ರು 5 ಮಂದಿ ಹೋದವ್ರದೆಲ್ಲ. ಹೌದು. ಯಾವಾಗ ತಾರೀಖದ ನೋಡು ಅದೇ ತಾರೀಕು ನನ್ನ ಕೈಯಾಗ ಕೊಟ್ರು. 1 ವರ್ಷ ಆದ ಬಳಿಕ ಹಾಡು ನಿನಗೆ ಪರ್ಮಿಷನ್ ಅದಂದ್ರು. ಹೌದು. ಈ ಕಡೆ ಎಲ್ಲ ಕೇಸ್ ಆಗಿವು. ಹೌದು. ಆ ಕೇಸಿನ ಕಾಲಾಗ ಯಾವ ಬುಕ್ದಿಂದ ಏನೇನು ಮಾತಾಡಿದ ಅದು ಬುಕ್ ಪ್ರೂಫ್ ಕೊಟ್ಟ. ಹೌದು. ಹಾಡಂತೇಳಿ ಕೋರ್ಟ್ ಹೇಳ್ತಿತ್ತು. ಹೌದು. ಪಡಗಾನೂರು ಗುರುನಾಥ ಮಾಸ್ತರ, ಬಾಬಾನಗರ ಲಕ್ಷ್ಮಣ ಮಾಸ್ತರ ಅದೇ ಚಡಕ್ ಉದ್ಗಾವಕ್ಕೆ ಫೋನ್ ಹಚ್ಚಿದ್ರು ನನಗೆ. ಹೌದು. ಬಂದಿದ ನ್ಯಾಯಕ್ಕ ಭಂಡಾರ ಮುಟ್ಟಿದ್ 1 ವರ್ಷ ಹಾಡು ಬೇಡ ಅಂತೇಳಿ ಹೇಳ್ಯಾರ. ಭಂಡಾರ ಮುಟ್ಟಿದಂತ. ಹೌದು. ಏನ್ ಘಾತ ಮಾಡಿದೆವು ಅದೇನಿಲ್ಲ. ಅವ್ರಿಗೆ ಹೇಳ್ತನ ನೀ ಹಾಡಂದ್ರು. ಹೌದು. ನಾ ಅಪ್ಪ ಹುಟ್ಟಿದಂತ ಹೇಳ್ದ. ಹೌದು. ನಾನು ಹಾಲು ಮತದವನೇ. ಹೌದು. ಅಮೋಕ್ಷಿತ ಮಹಳಿಂಗರಾಯ ಮುತ್ತನ ಮಠಮನಿ. ಮೊದಲು ಮಹಳಿಂಗರಾಯ ಮುತ್ತನ ಮಠಮನಿ ಅಂದ್ರೆ ಸತ್ಯವಾಗಲು ಹೇಳ್ತ ಆ ಕಲಾವಿದರು ಅಂದ್ರೆ ನನಗಾಗಿ ಬರ್ತಿತ್ತಲ್ಲ. ಹೌದು. ಅಷ್ಟು ದ್ವೇಷದಿಂದ ಮಾತಾಡ್ತಿದ್ದ. ಹೌದು. ಬೀರದೇವರ ಪುಣ್ಯ ಅವನ ಸತು ಪರೀಕ್ಷಾ ನನಗೆ 1 ವರ್ಷ ಏನವರು ಕುಂಡ್ರಿಸಿದ್ರು. ಸತ್ಯವಾಗಲು ಹೇಳ್ತ ನನಗೆ ಶಾಸ್ತ್ರದ ಅಭ್ಯಾಸ ಯಾವ ಶಾಸ್ತ್ರದ ನಿಪುಣನ ಅವನ ಸಂಘ ಮಾಡಿದ 1 ವರ್ಷ ವ್ಯರ್ಥ ಕಾಲಗಳಿಲ್ಲ. ಹೌದು. ಶಾಸ್ತ್ರ ಯಾವಾಗ ತಿಳ್ಕೊಂಡು ನನ್ನ ಕಣ್ಣಿಗೆ ಆ ಮುತ್ತನ ಸಾಕ್ಷಿ ಮಾಡಿ ಹೇಳ್ತಾ ಬೀರದೇವರ ಮುತ್ತನ ಮಠಮನಿ ಬೇರೆ ಅಲ್ಲ, ಅಮೋಕ್ಷಿತ ಮುತ್ತನ ಮಠಮನಿ ಬೇರೆ ಅಲ್ಲ, ಎರಡು ಒಂದೇ ತಿಳಿ ನನ್ನ ದೃಷ್ಟಿಗೆ ನನಗೆ ಸ್ವತಃ ಕಣ್ಣಿಗೆ ಕಾಣಿಸಲ್ಗತ್ತ. ಹೌದು 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 ಹೌದು. 1 ವರ್ಷ ಭಂಡಾರ ಮುಟ್ಟದು ನೋಡ್ರಿ. ಹೌದು. ಆ ಭಂಡಾರ 1 ವರ್ಷ ಹಾಡಿಕೆ ಎಲ್ಲರಿ ನಡೆದು ಅಂದ್ರ ದೂರ ಕೂತ್ ಗಳಗಳ ಅಳತಿದ್ದನ. ಹೌದು. ಯಾಕ ಇದು ಹುಚ್ಚ ನನಗೆ ಇದ್ದುದು ಹುಚ್ಚ ಕಲೆ. ಇದು ಡೊಳ್ಳಿನ ಹಾಡಿಕೆ ಅಂದ್ರ. ಹೌದು. ಎಂತ ಯಾಳೆ ತಂದಿ ಬೀರಣ ಮುತ್ಯಾನ ಅಂತದ್ ಏನು ತಪ್ಪು ಮಾಡಿದ ನನಗೆ ಇದು ಯಾಳೆತ್ತಿನ ತಿಳ್ಕೋದಿದ. ಹೌದು. ನಾನೇ ತಿಳ್ಕೊತಿದ ಖರೆ. ಇದು ಒಂದು ಅಜ್ಞಾನದಾಗ ಅದ. ಇದಕ್ಕೆ ಒಂದರ ಜ್ಞಾನದ ಮೆಟ್ಟಲು ತರಿಸ್ಬೇಕಂತೇಳಿದ ಬೀರದೇವ್ರ ಮುತ್ಯಾನ ಸತು ಪರೀಕ್ಷಾ ನನಗೆ ಸತ್ಯವಾಗಲಿ ಹೇಳ್ತ 1 ವರ್ಷ ಭಂಡಾರ ಯಾನ ಮುಟ್ಟಿದ. 1 ವರ್ಷ ಭಂಡಾರ ಮುಟ್ಟದ ಕಾಲ ಎಷ್ಟೋ ಕಲಾವಿದ್ರು ಹಾಡಂದ್ರು. ಕೋರ್ಟದೊಳಗೆ ವಕೀಲ ಹಾಡಂದ್ರು. ಈ ಅಮೋಕ್ಷಿತ ಮಹಳಿಂಗರ ಮುತ್ತನ ವಂಶಾವಳಿ ಒಳಗ ನಾನು ಹಾಲು ಮತದ ಹುಟ್ಟಿದ. ಭಂಡಾರ ಅಂದ್ರೆ ಜಗತ್ತದಾಗ ಬೆಂಕಿ ಅದ. ಮುಟ್ಟಿದಂದ್ರೆ 1 ವರ್ಷ ಹಾಡಬಾರ್ದು ಅಂತೇಳಿ ಬಿಟ್ಟು 1 ವರ್ಷ ಆದ ಬಳಿಕ ಹಾಡಬೇಕಂದ್ರೆ 65 ಭಂಡಾರ ಬರೇ ಬೀರಣ ಮುತ್ತನ ಗುಡಿ ಮುಂದೆ ಭಂಡಾರ ಕೊಟ್ಟಾರ ಬಂಧುಗಳೇ. ಈ ಸಿದ್ಧರು ಮಾಡದಂತ ತಪ್ಪವಾಡದ. ಹೌದು ಹೌದು ಹೌದು. 1 ವರ್ಷದಾಗ 130 ಭಂಡಾರದಾಗ 65 ಭಂಡಾರ. ಹೌದು. ಬೀರಣ ಮುತ್ತನ ಹಬ್ಬ, ಬೀರಣ ಮುತ್ತನ ಜಾತ್ರೆ, ಪ್ರತಿಯೊಂದು ಬೀರಣ ಮುತ್ತನ ಈಗ ಹೌದು. ವಯಸ್ಸಿನ ಸಣ್ಣವಲ್ಲನ ಕರೆ 1 ವರ್ಷ ಭಂಡಾರ ಮುಟ್ಟುದಕ್ಕಾಗಿ ಅವ ಹಾಡಿಕೆ ಬಿಟ್ಟಂತೇಳಿ ನಾಗಟಣ, ಹುಲಜಂತಿ, ಹೊನ್ನೂರ, ಆಲಕನೂರ, ಕ್ವಾಣೂರ, ಶಿರಾಡೋಣ, ಇಡೀ ಚಿಂಚಲಿ ಎಟ್ಟ ಅಂಶದ ಮಹಳಿಂಗರ ಮುತ್ತನ ಸಿದ್ಧಟಿಗೆದ ಎಲ್ಲಾರು ಅಳಿಗೆ ಪಿಂಟು ಮಾಸ್ತರ್ ಮನಿ ಮಗ ಅಂತೇಳಿ ಮುದ್ದಾಡ್ತಾರ ಬಂಧುಗಳೇ. ಇದು ಭಂಡಾರದಿಂದ ಆದಂತದ ಪವಾಡದ. ಹೌದು 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 ಹೌದು. ಇತ್ತಿಶಯ ಆಯ್ತಿದ್ ಇಲ್ಲಿಗೆ ಮುಟ್ಸೋದಿಲ್ಲ. ಇಲ್ಲಿ ಹೌದು. ಗುರಿ ಹೇಳೋದಿಲ್ಲಿ. ಏನ್ ಹೇಳುದು? ಓ ಅರಟಾಳ ಪವಣೆ ಆಹಾ ಹೇಳುವುದ ಕೇಳ್ರಿ. ಹೌದು. ಏನ್ ಹೇಳುದು? ಒಂದು ಮಣಿಯದ ಮರಾಠಿದಾಗ. ಹೌದು. ಏನದ? लोकाचे ನೋಡ್ರಿ, लोकाचे बघतोय वाकून त्यांची ठेवतय झाकून. ಹೌದಾ? ಮಂದಿದ್ ನೋಡ್ತಾನ ಬಗ್ಗೆ ಅವಂದು ಅವಂದು ಇಡ್ತಾನ ಮುಚ್ಚತ್ತ. ಹೌದು. ಹಿಂಗಿದು ಅರ್ಥ ಮಾತಿಂದು. ನೀ ಬರೇ ಪಿಂಟು ಮಾಸ್ತರ್ದೆ ಬಗ್ಗೆ ನೋಡಿದಿ. ನಾನ್ ನಿನಗೆ ಇಲ್ಲಿಂದ ಮಾತ ಕೇಳುತ್ತ. ಹೌದು ಹೌದು. ಏನು ಕೇಳೋದು? ಇಲ್ಲಿ ತನ ಯೂಟ್ಯೂಬ್ ಆಗ್ಯಾವ. ಈಗ ಯೂಟ್ಯೂಬ್ ಅದ. ಇಡೀ ಜಗಕ್ಕೆ ಖೂನಾಯ್ತು ಪಿಂಟು ತಪ್ಪು ಮಾಡ್ಯಾನ ಅಂತೇಳಿ. ಹೌದು. ಶಿರಡೋಣ ಮಠಕ್ಕೆ ಹೋಗಿ ತಪ್ಪದಂಡ ಅಂತೇಳಿ ಮುತ್ಯಾಗ ಹೋಗಿ ನಮಸ್ಕಾರ ದಂಡ ನಮಸ್ಕಾರ ಮಾಡಿ ತಪ್ಪದಂಡ ಹಾಕಿ ಇಡೀ ನನ್ನ ಅಂಶದ ಮಳಿಗರ ಮುತ್ತಿನ ಸಿದ್ಧಟಿಗೆ ನಂದು ತಪ್ಪಾಗ್ಯದ ಕ್ಷಮಾ ಮಾಡ್ರಿ ಅಂದ ಎಲ್ಲಾರು ಈ ಸದ ಎತ್ತಿ ಮುತ್ತಾಡ್ತಾರ. ಹೌದು. 1 ವರ್ಷ ಭಂಡಾರ ಮುಟ್ಟಿ ಹಾಡಿಕೆ ಬಿಟ್ಟುದಕ್ಕಾಗಿ. ಹೌದು. ಈಗ ನಾ ಇಲ್ಲಿ ಯಾನ ಕೇಳತ್ತ? ಏನು ಕೇಳೋದು? ಪಿಂಟು ಮಾಸ್ತರ್ ಒಬ್ಬನೇ ತಪ್ಪು ಮಾಡ್ಯಾನು. ಹೌದು. ಹಾಡ ಕಲಾವಿದರು ತಪ್ಪು ಮಾಡ್ಯಾರು. ಹೌದು ಹೌದು ಹೌದು. ನಿನಗೆ ಏಸು ಮಂದಿದ ಹೇಳಿ ತಪ್ಪ? ಪಿಂಟು ಮಾಸ್ತರ್ ಅಟ್ಟೆ ಮಾಡ್ಯಾನು. ಏನು ಹಾಡ ಕಲಾವಿದರು ತಪ್ಪು ಮಾಡ್ಯಾರು. ರಗಡ ಮಂದಿ ಈಗ ಯೂಟ್ಯೂಬ್ ಅಂದು ಇಟ್ಟಾಯ್ತು. ಹಿಂದೆ 8 ಮಂದಿ ಹಾಡ್ಯಾರ. ಅವ್ರ ಕೈ ತಪ್ಪು ಆಗ್ಯದತ್ತೀವೋ ಏನು ಇಲ್ಲತ್ತೀವೋ ಕಲಿಮೇಶ್ ಮಾಸ್ತರ? ರಗಡಾಗ್ಯವ್ರಿಪ್ಪ. ಅವ್ರದ್ದು ಬಿಡು. ಈಗ ನಿಂದೆ ಹೇಳ್ತ, ಮತ್ತೊಬ್ರದ್ದು ಯಾರ್ದು ಹೇಳಂಗಿಲ್ಲ. ಹೌದು. ಯಾಕೆ ಅಂತ ಕೇಳು. ಹೌದು. ನನ್ನ ಹವಳ್ಯಾಗ ನಾ ಏನ್ ತಪ್ಪು ಅಂದಿದ್ದು ನೋಡು. ಹೌದು. ಅದೇ ಹೊರತನಾಗ 3 ಮಂದಿ ತಪ್ಪಾಗ್ಯದ ಅಂತೇಳಿ ರೆಕಾರ್ಡ್ ಬಿಟ್ರು. ವಿಡಿಯೋ ರೆಕಾರ್ಡ್ ಯಾರ್ಯಾರು ಬಿಟ್ಟಾರ ಅನ್ನೋ ಜಗಕ್ಕೆ
ಗೊತ್ತದ. ಹೌದು. ಮಾಳಿಂಗರಾಯ ಬೀರದೇವ್ರ ಮುತ್ತನ ಮಠ ಮನ್ಯಾಗ ದೊಡ್ಡ ದೊಡ್ಡ ಕಲಾವಿದ್ರು 3 ಮಂದಿ ತಪ್ಪ ಅಂದಾರ. ಹೌದು. ನಾವ್ ಒಬ್ಬನೇ ಅನ್ನೋದೇನ ಸಣ್ಣವಿದ ಹಿನ ಹೌದು. ಹಿನ ನನ್ನ ನಾಳಿಗಾದ್ರೂ ನಾಡ್ದಾದ್ರೂ ಹೆಚ್ಚು ಇಡ್ರದಾಗ ನಂದು ತಪ್ಪ ಆಗದೆ. ಹೌದು. ನನಗೆ 35 ವರ್ಷ ಹಾಡಿಕೆ ಮೊದಲು ಮಾಡಂತ ಕಲಾವಿದ ಸಣ್ಣ ಸಣ್ಣ ಮೇಳದವರಿಗೆ ತಗೊಂಡು ಅಮೋಕ್ಷದ ಮುತ್ತನ ಮಠ ಮನೆಯವರು ಸಂಗಟ ಹಾಡಿಕೆ ಮಾಡೋದಿಲ್ಲ ಅಂತೇಳಿ ಭಂಡಾರ ನೀನು ಮುಟ್ಟಿದೆ, ಅವ್ರಿಗೆ ನೀವು ಮುಟ್ಟಿಸಿದಿ ಕಲಮೇಶ್ ಮಾಸ್ತರ, ಏನು ಸುಖ ಉಂಡಿ. ಹೌದು 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 ಆಗ್ಯದಿಲ್ಲ. ಹೌದು. ಅಮೋಕ್ಷದ ಬಾಳಿಂಗರ ಮುತ್ತಿನ ಮಠ ಮನೆ ಅಣ್ಣ ತಮ್ಮರು ಇದ್ದಂಗಿದ್ರು. ಹೌದು. ಯಾರ್ಯಾರು ಏನೇನು ಬೆಂಕಿ ಹಚ್ಚಿ ಎಲ್ಲ ಆಯ್ತು. ಹೌದು. ಹುಲಿಜಂತೆ ಆಯ್ತು, ಜೀಪ್ ಗಾಡಿ ಅದ ಗಾಡಿ ಗುಡ್ದಾಗ ಹಾಡಿಕೆ ಬಿಡು ಎಲ್ಲ ಮಾಡಿದವ್ರು ಯಾರು? ನಾವು ಸಣ್ಣವ್ರು. ನಮಗಿದು ಯಾರಿತ್ತಂದ್ರಿ ನೀವು ಮಾಡುದು ಏನು? ಭಂಡಾರ ಮುಟ್ಟಿ ನಾವು 1 ವರ್ಷ ಹಾಡಲತ್ತೇಳಿ ಭಂಡಾರ ಬಡದು ಅಪ್ಪು ಹುಟ್ಟದಂಗ 1 ವರ್ಷ ಎಲ್ಲಿ ಭಂಡಾರ ಮುಟ್ಟಿ ಯಾನು ಬಿಟ್ಟಿದ ಎಲ್ಲಿ ಹಾಡಿದ ಬಂಧುಗಳ ಇದು ನನ್ನ ಹೊನ್ನ ಸಿದ್ಧ ಮುತ್ತನ ಸಾಕ್ಷಿ ತಿಂದು ಹೇಳುತ್ತ ಬಂಧುಗಳೇ, ಹೊನ್ನ ಸಿದ್ಧ ಮುತ್ತನ ಸಾಕ್ಷಿ. ಹೌದು 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 ಹೌದು. ನೀವು ಭಂಡಾರ ಮುಟ್ಟದವ್ರೇ ಇದ್ದಿರಿ ಅಲ್ಲ ಮಾಸ್ತರ. ನನ್ನಲ್ಲಿ ವ್ಯತ್ಯಾಸ, ನಿನ್ನಲ್ಲಿ ವ್ಯತ್ಯಾಸ ಏನದ? ಹೌದು ಹೌದು. ನನಗೆ ಮೊದಲು ಹಾಡವಿದ್ದಿ, ಅನ್ನ ಉಂಡಿದಿಲ್ಲ ಅಂಶದ ಮಹಾಲಿಂಗರ ಎಂದು ಯಾಕೆ ನಡ್ಕೋಲಿಲ್ಲ? ನಿನ್ನ ಬಾರಿ ಕುಬಿನ ಇತ್ತಂದ್ರ ಅಮೋಕ್ಷದ ಮುತ್ತನ ಮಠ ಮನೆಯವ್ರ ಸಂಗಟ ಹಾಡಬಾರ್ದಾಗಿತ್ತು. ಯಾಕೆ ಹಾಡದೋ ಅರಟಳ ಕರಮೇಶ್ ಮಾಸ್ತರ, ಆಚಿಕೆ ಬರಬೇಕು ನಿನ್ನ ಜಲಮಕ್ಕ. ಹೌದಾ? ಸೊನ್ಯಾಳ ಹನುಮಂತರಾಯ ಗೌಡ್ರ ಜೊತೆ ಕಂಬಳಿ ಮುಟ್ಟಿ ಉಮದಿ ಮಾನಸಿದ ಮಾರಾಯ ಸೊನ್ಯಾಳ ಗೌಡ್ರು ಧ್ಯಾನ ಬಿಟ್ಟು ಹೋದ್ರ ಕರೆ ಹಾಡಿಕೆ ಮಾಡಲಿಲ್ಲ. ಹೌದು ಹೌದು. ಇದೇ ಕುಮಟಾದಾಗ ನನ್ನ ಮದಗೊಂಡ ಮುತ್ಯ ಕಂದಲಗಾಯಿ ಅವ್ರ ಜೊತೆ ಕಂಬಳಿ ಮುಟ್ಟಿದ್ರು, ಕರೆ ಕಂದಲಗಾಯಿ ಬೀರಕಾಕನ ದೇಹ ಬಿಟ್ಟು ಹೋದ್ರು, ಮದಗೊಂಡ ಮುತ್ಯನ ದೇಹ ಬಿಟ್ಟು ಹೋದ್ರು, ಹಾಡಿಕೆ ಮಾಡಲಿಲ್ಲ. ಹೌದು ಹೌದು. ರಾತ್ರಿ ಭಂಡಾರ ಮೂರ್ತಿ ಹಗಲ ಹಾಡಂತವ್ರಿ ನಿಮಗೆ ತೋಡಿ ಏನು ಮಾಡುದು? ನನಗ ಪಿತ್ತ ಏರ್ತದಿ ಸದ್ದ ಯಾಕೆ ಅಂತ ಕೇಳ್ರಿ. ಹೌದು. ನಾ ಸ್ವತಃ ಇಡೀ ಯೂಟ್ಯೂಬ್ಗೆ ಎಲ್ಲಾರು ಇಡೀ ಎಟ್ಟ ಮಠ ಮನೆ ಬೀರದೇವ್ರು ಮುತ್ತಂದು ಎಲ್ಲಾ ಕಡೆ ತಪ್ಪದಂಡ ಅಂದವನೇ ಇದ್ದ. ಹೌದು. ಈ ಟೇಜ್ ಮ್ಯಾಗ ಅದು ತೆಗೆದು ಕೊಳ ಮ್ಯಾನ ಬಿದ್ದಿತ್ತು. ಹೌದು ಹೌದು. ಈ ಟೇಜ್ ಮ್ಯಾಗ ತೆಗೆದು ಕೊಳ ಮ್ಯಾನ ಬಿದ್ದಿತ್ತು. ಹೌದು. ಖರೆ ನೀ ಶಾಣೆ ಆಗಿ ನೀನೇ ಮಾತು ಒಪ್ಕೊಂಡಿದ್ ಏನಂದಿ? ಏನಂದ್ರು? ಇರ್ಲಕ್ಕ ನಂದು ಒಂದು ಮಗ ಇತ್ತು, ನನ್ನ ಮಗ ಕೈ ಬಿಡುತ್ತು ಬಾರಕ್ಕೆ ನನ್ನ ಬಸ್ ಬಂದೈತದ್ದಿ. ಹೌದು ಹೌದು. ಇನ್ನೊಬ್ರಿಗೆ ಏನಂದಿ? ನಂದು ಆಗ್ಯಾದ. ಹೌದು. ಮುಂದೆ ನಿಂದದಂದಿ ಕರೆ ಹೆಸರು ತೋಲಿಲ್ನಿ. ಹೌದು. ಹೆಸರು ತೋಡ್ರೆ ಗೊತ್ತಾಗ್ತಿತ್ತು. ಹೌದು. ಹೆಸರು ತೋಲಿಲ್ನಿ. ಈಗ ನಂದಾಗ್ಯದ, ಮುಂದೆ ನಿಂದತ್ತಿ ನೋಡು. ಹೌದು. ಯಾವ ಭಂಡಾರಕ್ಕೆ ನಂಬಿ ನಡೀತಾನ ಬಂಧುಗಳೇ, ಅಂತ ಕಲಮೇಶ್ ಮಾಸ್ತರ್ ಅಂತವ್ರು ಎಷ್ಟು ಮಾತಾಡಿದ್ರು ಏನಾಗಲ್ಲ, ಬರೀ ಅವಂದು ಒಂದು ನೆದರು ನಮ್ಮ್ಯಾಗಿರ್ಬೇಕು. ಹೌದು ಹೌದು ಹೌದು. ಸತ್ಯದಿಂದ ಹೇಳ್ತಾ ಒಂದು ನೆದರು ನಮ್ಮ್ಯಾಗಿತ್ತಂದ್ರೆ ಬೆಕ್ಕಾದವ್ರು ಬೆಕ್ಕದ ಮಾಡ್ಲಿ, ಹೌದು, ಏನಾಗಂಗಿಲ್ಲ. ಹೌದಾ? ಸರಿ, ನನಗೆ ಬಂದಂತ ಸದ್ದು ಪರೀಕ್ಷೆದೊಳಗ ನಮ್ಮ ಕುಂಚನೂರದ ಮಹಾರಾಣ ಮಹಾರಾಜರು, ಹೌದಾ, ಯಾವ ನಮ್ಮ ಇದೇ ಜಾರಗೇರಿ ಅಪ್ಪು ಒಡಿಯರು, ಹೌದು, ಅಂಶದ ಮುತ್ತನ ಮಠ ಮನ್ಯಾಗ ನನ್ನ ಕೊಂಬಾರಿಗೆ ಎನಿಸಿದ ಮುತ್ತನ ಇಡೀ ಊರೇ. ಹೌದಾ? ಆ ಪ್ರಸಂಗದಾಗ ಸಮುದ್ರ ಇಡೀ ಹಾಲು ಮತ್ತ ಎಲ್ಲ ಹೊಳ್ಳಿ ಬಿದ್ದಾಳಾಗ ಸಮುದ್ರ ಹೊಳದ್ರ ರೆಕ್ಕಿಲ್ದ ಪಕ್ಷಿ ಇದ್ದಾಗ ಎಟ್ಟು ಇಶಾಡ್ತದ ಮಂದಿಗೆ ಎಟ್ಟು ಹೇಳ್ಬೇಕ್ರಿ ನಾ. ಹೌದಾ? ಒಂದ ದಿನಾನೇ ಫೋನ್ ಬಂದಿಟ್ಟಿದ. ಪ್ರತಿ ಒಬ್ಬರಿಗೆ ನಾ ಏನು ಮಾಡಿದ ಅನ್ನೋದು ಪ್ರತಿ 8 ಮಂದಿ ಫೋನ್ ಹಚ್ತಾರೆ, ಎಲ್ಲರಿಗೆ ಮಾತಾಡ್ತಿದ್ದ. ಹೌದು ಹೌದು. 1 ವರ್ಷ ಕುತ್ತಿದ ಇಲ್ಲ ನಂಗಿಲ್ಲ, ಖರೆ ಅದು ನನ್ನ ಕರ್ಮದ ಪ್ರತಿಫಲ ಅದ. ಹೌದಾ? ಅದೇನದ? ಕರ್ಮದ ಪ್ರತಿಫಲ. ಅಮೋಕ್ಷದ ಮುತ್ತನ ಮಠ ಮನ್ಯಾಗ ಕುಂಚನೂರು ಮಹಾರಾಜರು ಜಾರಗೇರಿ ಅಪ್ಪು ಒಡೆಯರು ಕುಂಬಾರಿಗೆ ಎನಿಸಿದ ಮುತ್ತನ ಇಡೀ ಒಡೆಯರಿಗೆ ಬಿಟ್ಟು ಅಂಶದ ಮುತ್ತನ ಮಠ ಮನ್ಯಾಗ ನನಗೆ ಯಾರು ಸಾಥ್ ಕೊಡ್ಲಿಲ್ಲ. ಹೌದಾ? ಖರೆ ಇಡೀ ನನ್ನ ಮಹಾಲಿಂಗರಾಯ ಬೀರದೇವರ ಮುತ್ತನ ಮಠ ಮನೆಯವರು ಪ್ರತಿ ಒಬ್ಬರು ನಾಗಟನ ಮಠ ಮನೆ ಹಿಡಿದು ಹುನ್ನೂರು ಮಠ ಮನೆ ತನ ಪ್ರತಿ ಒಬ್ಬರು ಎಲ್ಲಾರು ಎತ್ತಿ ಇದು ನಮ್ಮ ಮನೆ ಮಗ ಅಂತೇಳಿ ಎತ್ತಿ ಮುದ್ದಾಡಿಸ್ತಾರಲ್ಲ, ಈ ಉಪಕಾರನ ಈ ಜನ್ಮಕ್ಕೆ ಮರ್ಯಾದಾಗಂಗಿಲ್ಲ ಬಂಧುಗಳೇ. ಒಂದು ಭಂಡಾರದಾಗ ಇದ್ದದ ತಾಕತ್ತದ. ಹೌದು ಹೌದು ಹೌದು. ಯಾರ್ದದ? ಸಿದ್ಧ ಮುತ್ತಂದು ಬೀರ ಮುತ್ತಂದು. ಈಗ ಪಿಂಟು ಮಾಸ್ತರ್ ಹಂಗಾಯ್ತು ಹಿಂಗಾಯ್ತು ಮಾತಾಡಕ್ ಬಂದಿ. ಹೌದು. ನಿನಗೆ ಫೋನ್ ಬಂದಾಳೆ, ಫೋನ್ ಕಿವಿಸ್ತಿದೀನಿ, ಕಟ್ ಮಾಡ್ತಿದಿ, ಎತ್ತಿತ್ರ ನೀ ಆ ಎಳಿಗಿ. ಹೌದು. ಯಾಕ? ಇಡೀ ನಮ್ಮ ಸಮಾಜದವ್ರೇ ಅದಾರ, ಏನೋ ತಪ್ಪಾಗುತ್ತದ. ಒಂದು ಮಾತು ಹೇಳ್ತ ಎಲ್ಲರಿಗೆ ಬಂಧುಗಳೇ, ಹೌದು, ಪ್ರತಿ ಒಬ್ಬರದ ತಪ್ಪಾಗುತ್ತದ. ಇದು ಪ್ರತಿ ಎಲವಿಲ್ಲದ ನೆರಿಗೆ ಎಡಬಹುದು, ಆಗುದು ತಪ್ಪ. ದೊಡ್ಡ ಮನಸ್ಸಿನಿಂದ ಯಾಕಲವದಿ ಹಾಕಿರ್ಲಿ ಅವನಿಗೆ ಕ್ಷಮಾ ಮಾಡ್ಬೇಕಂತ ನಿಮ್ಮ ಮನೆ ಮಗ ನನ್ನ ಕಳಕಳಿಯಿಂದ ವಿನಂತಿ ಅದ ಬಂಧುಗಳೇ. ಹೌದು ಹೌದು ಹೌದು. ಜೀವನದೊಳಗೆ ಏನು ಒಯ್ಯೋದಿಲ್ಲ. ಹೌದು. 3 ದಿನದ ಸಂತೆದಿದು. ಹೌದು. ಎಲ್ಲಾ ಬಿಟ್ಟು ಹೋಗೋದದ. ಅದಕ್ಕೆ ಕಲಮೇಶ್ ಮಾಸ್ತರ, ನೀ ಹ್ಯಾಂಗ ನುಡಿತಿ ಹ್ಯಾಂಗ ನೀ ನಡೆಯವಲ್ಲ.
ಹೌದಾ ನಿನ್ನ ತುಪ್ಪಿನ ಗಡಿಗಿನೇ ಬೇರೆ ಅದ, ನನ್ನ ತುಪ್ಪಿನ ಗಡಿಗಿನೇ ಬೇರೆ ಅದ. ಹೌದು ಹೌದು ಬಾಳಿಂಗರಾಯ ಮುತ್ಯನ ಮಠ ಮನಿ ಒಳಗ ಆ ಟೈಮದೊಳಗ ನನಗ ಪಡಗಾನೂರು ಗುರುನಾಥ ಮಾಸ್ತರ್, ಬಾಬಾನಗರ ಲಕ್ಷ್ಮಣ ಮಾಸ್ತರ್, ಗೊರ್ನಾಳ ಗೋಪಾಲ ಮಾಸ್ತರ್ 3 ಮಂದಿ ಆ ಟೈಮದಾಗ ನನಗೆ ಬೆನ್ನ ಹತ್ತಿದ್ರು. ಬೆನ್ನ ಹತ್ತಿ ಮಾತು ಕೊಟ್ರು, ಎಟ್ಟಾದ್ರೂ ಇವನಿಗೆ ಟೇಜ್ ಮೇಲೆ ಹಾಡಿಸ್ಬೇಕಂತೇಳಿ ಮೊದಲ ಭಂಡಾರನ ಯಾರ ಜೊತೆ ಹಾಡಬೇಕು ಅನ್ನೋದಿತ್ತಂದ್ರ ಅರಟಾಳ ಕಲ್ಮೇಶ್ ಮಾಸ್ತರ್ ಸಂಘಟ ಇತ್ತು. ಕುಂಬಾರಿಗೆ ಭಂಡಾರ ಕೊಟ್ರಿ, ಇವನೇ ಬರಲಿಲ್ಲ. ಹೌದಾ ನಂದು ಒಂದು ತಪ್ಪು ಹಿಂದೆ ಕೆರೂರದಾಗ ಏನಾಗಿತ್ತಂದ್ರ ಅಂದ್ ಕೇಸ ಪೊಲೀಸರು ಬರೋರ್ತೇಳಿ ನಮಗೆ ಫೋನ್ ಬರ್ನ ಬಿಟ್ಟಿದ. ಹೌದು ಖರೆ ಕುಂಬಾರಿಗೆ ಕೊಟ್ರ ಬರ್ಲಿಲ್ಲ. ಖರೆ ಬಾಬಾನಗರ್ ಲಕ್ಷ್ಮಣ ಮಾಸ್ತರ ನನ್ನ ತಂಗಿ ಇದ್ದಂತ ಕೊಂಕಣಗೈ ದೀಪಾಗ ತಂದು ಮೊದಲು ಹಾಡಿದ್ರು. ಆ ಬಳಿಕ ನಿಡುಣಿ ಕುಲಕರ್ಣಿ ಅವ್ರು ಹಾಡಿದ ಬಳಿಕ ಇಡೀ ಅಂಶಿದ್ದ ಮುತ್ಯ ಮಹಾಳಿಂಗರಾಯ ಮುತ್ಯ ಮಠ ಮನೆಯವ್ರ ಸಂಘಟ ಪ್ರತಿಯೊಬ್ಬರ ಸಂಘಟ ಹಾಡ್ತಾ ನಾ ಮಾಡೋದು ತಪ್ಪೆಲ್ಲ ಹೇಳಿದಿಲ್ಲಿ. ಗುರುನಾಥ ಮಾಸ್ತರ ಒಬ್ಬರ ಒಂದು ಮಾತು ಹೇಳುದದ. ಹೌದಾ ಅಂತ ಉಪಕಾರ ಮಾಡ್ಯಾನಂದ್ರ ನಾ ಮಿಲಪ್ಪ ಅಥವಾ ನಮ್ಮದು ಒಂದು ಗ್ರೂಪ ಇವರಿಗೆ ಭಂಡರ ಕೂಡ್ರಿ ಅಂತೇಳಿ ಅವರು ನನಗಂದಿಲ್ಲ, ನಾವು ಅವ್ರಿಗೆ ಅಂದಿಲ್ಲ. ವರ್ಷದಾಗ ಒಮ್ಮೆ ಕೂಡ್ತಾನ. ಖರೆ ನಿರ್ತ ಹಾಡಿಕೆ ಯಾವಾರ ಮಾಡ್ತಿದಂದ್ರ ಪಡಗಾನೂರು ಗುರುನಾಥ ಮಾಸ್ತರ್. ಹೌದು ಹೌದು ಒಮ್ಮೆ ಹಾಡಿ ನಮ್ಮ ಸಂಗಾಟ. ಹೌದಾ ಖರೆ ಎಂಥವ ಅಂತ ಪ್ರಸಂಗದಾಗ ಇದ್ದಂದ್ರ ಅವನಿಗೆ ಎತ್ತಿ ಹಿಡಿಯಂತ ಇಡೀ ನನ್ನ ಮಹಾಳಿಂಗರಾಯ ಬೀರದೇವ್ರ ಮುತ್ತಿನ ಮಠ ಮನಿ ಕಲಾವಿದರದಾರ. ಆ ಭಂಡಾರ ಒಡಿಯ ಬೀರದೇವ್ರ ಮುತ್ತಿನ ನೆದರ ನನ್ನ ಮ್ಯಾಗದ. ಇದು ಶತಸಿದ್ಧದ ಬಂಧುಗಳೇ. ಹೌದು ಹೌದು ನನಗೆ ಆಶೀರ್ವಾದ ಇದ್ದುದೇ ಕುಂಬಾರಿಗೆ ಹೆರಿಸಿದ ಮುತ್ಯ ಬೀರದೇವ್ರ ಆಶೀರ್ವಾದ. ನನ್ನ ಹಿಂಡಸಿದ್ರೊಳಗೆ ಪುಂಡ ಮಲಕಾರಿಸಿದ್ದನ ಆಶೀರ್ವಾದ. ಹೌದಾ ಕಲ್ಮೇಶ್ ಮಾಸ್ತರ್ ಅದ ನಿನಗೆ ಬಿಟ್ಟು ಕೊಟ್ಟುದು. ನೆಕ್ಸ್ಟ್ ಟೈಮ್ ನಿಂದ್ಯಾದತ್ತೆ ಅಂದಿದ್ ನೋಡು, ಅದು ಯಾವ್ದದ ಅವನಿಗೆ ಹತ್ತದ. ಅದು ಹೌದು ಪಂಡ್ ಹೆಸರು ಹೇಳಬೇಕಾಗಿತ್ತು, ಗೊತ್ತಾಗುತ್ತಿತ್ತು ನಿನಗೆ. ಹೌದು ಹೌದು ಯಾರ್ಯಾರು ಏನೇನು ಮಾಡ್ತಾರ ಪ್ರತಿಯೊಬ್ಬರು ಭೋಗಿಸ್ತಾರ. ಬೆಂಕಿ ದೇವ್ರದಾನ, ಬೀರ ದೇವ್ರ ಸಾಮಾನ್ಯ ಇಲ್ಲ. ನಾ ಒಂದು ವೇಳೆ ಸುಮಾರಕ್ಕಾಗಿ ನಾ ಹೊಡಿತನಕ್ಕಾಗಿ ಅಂದಿದಂದ್ರ ಆ ಕ್ಷಣಕ್ಕೆ ಸುಟ್ಟು ಹೋಗಿತ್ತಿದ. ಈ ಟೇಜಿಗೆ ನಾ ಬರಬಾರದಿತ್ತು. ಇಟ್ಟೆ ತೂಕ ಮಾಡ್ರಿ ಎಲ್ಲೆಕ್ಕಿರ್ಲಿ ಸತ್ಯದಿಂದ ಅಳಗಿ ಪಿಂಟು ಮಾಸ್ತರ್ ನಡೆದಾನ. ಸಣ್ಣ ವಯಸ್ಸಾಗಿದ್ರು 1 ವರ್ಷ ಭಂಡಾರ ಮುಟ್ಟಿ 1 ವರ್ಷ ಬಿಟ್ಟು ಬಳಕ ಹಾಡ್ಯಾನ ಅಂತೇಳಿ ಅವ ಇದು ನನ್ನ ಕೂಸದ ತಿಳಿ ಎತ್ತಿ ಹಿಡ್ದಾನ ಬೀರ ದೇವರ ಮುತ್ಯ. ಹೌದು 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 ಅದಕ್ಕೆ ಬಂಧುಗಳೇ ಭಾಳ ಮಾತಾಡೋದು ಬೇಡ. ಕಲ್ಮೇಶ್ ಮಾಸ್ತರ್ ಇಟ್ರ ಮ್ಯಾಗ ಶಾಣೆ ಆಗು. ನನ್ನ ಸಂಗಟ ನೀ ಹಾಡು ಇಲ್ಲದ್ರ ಬಿಡು. ಹೌದು ಖರೆ ನೀ ಶಾಣೆ ಆಗು. ಹೌದು ನೀ ಅಂದಿದ್ದೀರ ನಿನಗೆ ಹಾಡಿ ಬಾರಕ್ಕೆ ಬಂದಾಗ್ಯದ ಅಂತೇಳಿ. ಹೌದು ನಿನಗೆ ಹಾಡಿ ಬಂದಾಗಲ್ಲ. ನಾ ನಿನಗೆ ಮಹಾಳಿಂಗರಾಯ ಮುತ್ತಿನ ಆಶೀರ್ವಾದ ಬೀರ ದೇವ್ರ ಆಶೀರ್ವಾದ ಇರ್ತದ. ಮಠ ಮನಿ ಒಳಗೆ ಭೇದ ತಂದು ಮಠ ಮನಿ ಅವ್ರು ಯಾನು ಒಡೆಯಾರು ಮಹಾರಾಜಗಳು ಪೂಜಾರಿ ಅವ್ರು ಅದಾರ ಅವ್ರಿಗೆ ಹಚ್ಚಬೇಡ್ರಿ. ಹೌದಾ ಎಲ್ಲಾರನ್ನ ಒಂದೇ ಇದ್ದೆವು. ಈಗ ನಾ ತಪ್ಪು ಮಾಡ್ತ ನೀ ತಪ್ಪು ಮಾಡ್ತಿ ನಿನಕ್ಕೆ ಅಂದಿ ನೋಡು. ನಿಮ್ಮ ಅಪ್ಪನಾಗಂದು ಅವ್ರದ್ದು ತಪ್ಪಾಗುತ್ತದ. ಹೌದು ಪ್ರತಿಯೊಬ್ಬರಲ್ಲಿ 8 ಮಂದಿ ಇದ್ದೆವು. ಸಂಸಾರದಾಗ ತಪ್ಪಾಗುತ್ತದ. ಸಂಸಾರದಾಗ ಪ್ರತಿಯೊಬ್ರು ತಪ್ಪಾಗುತ್ತದ. ನೀ ಅಂದಿ ನೋಡಿ ಈ ಊರಾಗ ಪುಕಟ್ ಹಾಡ್ತ ಅವನು ಬರ್ಬೇಕ್ರಿ ಅಂದಿ ನೋಡು. ನಂದೇನ್ ಹಿಡಿಬೇಡ ನೀ ಹಿಶಾಬದಾಗ. ನಿಂದ ಅಟ್ಟೆ ಮಾತಾಡ್ತವ. ಈಗ ಅಂದಿಲ್ಲ ಒಬ್ಬ ಎದ್ದಂದ್ರ ನಾ ಇಲ್ಲಿ ರೊಕ್ಕ ಬಿಟ್ಟು ಹೋಗ್ತಂದಿದ್ದೆ ನೋಡು. ಇವತ್ತಿನ ರೊಕ್ಕ ಇಲ್ಲಿ ಬಿಟ್ಟು ಹೋಗು, ಇವ್ರು ಭಂಡಾರ ಯಾವಾಗ ಕೊಡ್ತಾರ ಕೂಡಲೇ ಹಳೆ ವಿಚಾರ ಮಾಡಿ ನೋಡು. ನೀನ್ ಇಲ್ಲಿ ಪುಕಟ್ ಬಾ. ಹೌದು ನೀ ಅಂದಂಗೆ ನಡ್ಕೋ. ಮೊದಲು ನೀ ಹ್ಯಾಂಗ ಮಾತಾಡ್ತೀವಿ ಹಂಗೆ ನಡೀತಾರ. ಎಲ್ಲ ಬಿಟ್ಟಿದಿ ಸುಮ್ ಕಿಕ್ಕಿ ಏನು ಮಾತಾಡಿದೀನಿ ಜ್ಞಾನ ಒಂದರ ಮಾತು ಹೇಳಿದಿ. ಹೌದು ಹೌದು ಇರ್ಲಿ. ಸತ್ಯ ಸುಳ್ಳಿಂದ ಎಲ್ಲಿಗೆ ಬರ್ತದ ನಿಮ್ಗೆ ಗೊತ್ತದ. ಇಟ್ಟೆ ಈ 2 ಮೇಳದಾಗ ಯಾರ್ದು ಪಸಂದ್ ಬಿದ್ದದನ್ನು ನೀವು ತೂಕ ಹಾಕಿರಿ. ಕಿವುಚಾಡಿ ತೆಗೆದು ಬೇಡದು. ಹೌದು ನಿಮ್ಗೆ ಗೊತ್ತಾಗ್ಯದ. ಹೌದು ಖರೆ ಒಂದು ಮಾತು ಹೇಳುತ್ತ, ಏನು ಇಲ್ಲಿ ತಕ್ಕ 8 ಕಲಾವಿದರ ಜೊತೆ ನಾ ಹಾಡಿದ. ಹೌದು ಎಂದೂ ಕೊಟ್ಟಿತನದಿಂದ ಹಾಡಿಕೆ ಮಾಡಿಲ್ಲ. ಹೌದಾ ನಮ್ಮ ಕಲೆ ತೋರಿಸಿದೇವು ಅಲ್ಲಿ. ಹೌದು ಏನ್ ತೋರಿಸಿದೆವು? ಕಲೆ. ಮಹಾಳಿಂಗರ ಅಮೋಕ್ಷದ ಮುತ್ಯನ ಮಠ ಮನಿ ಒಳಗ ಎಲ್ಲಾರು ನುಡಿ ಮಾಡ್ತಾರ. ಹೌದು ಹ್ಯಾಂಗ ಅವ್ರು ರಥ ಏರಿ ನುಡಿ ಮಾಡ್ತಾರ. ಏನಕ್ಕೆ ಹಿರಿಬಾದಿಮೆಗೆ ನುಡಿ ಮಾಡ್ತಾರ. ಹೌದು ಇವಾನು ನುಡಿ ಮಾಡ್ತಿದ್ದ ನೋಡ್ರಿ ಅತ್ತ ನೀವು ಇವನಿಗೆ ದೇವ್ರು ಬಂದೇವು ಅಂದ್ರು. ಎಟ್ರ ಹುಚ್ಚಿದ್ದಿ ಕಲ್ಮೇಶ್ ಮಾಸ್ತರ್ ನೀ. ಹೌದು ಹೌದು ನಮ್ಮ ಊರಾಗ ಹಿಂಗ ನಡು ಲಕ್ಷ್ಮಿದ ಆಗೋದು ಸುಮ್ಮನೆ ಕತ್ತಿ ಹೇಳ್ತತಿ. ಕತ್ತಿ ಹೇಳಿದ್ ನಾ ನುಡಿ ಮಾಡ್ಲತ್ತಿದ ಇಲ್ಲಿ ಅಲ್ಲ. ನಾ ಅದಕ್ಕೆ ನಿನಗೆ ಕೇಳಿದ ನೀ ಹುಚ್ಚಿಗೆ ಏನಾಗುತ್ತೆ ಅಂತೇಳಿ. ಹೌದಾ ಹುಚ್ಚಿಗೆ ತವ್ರ ಮನಿನೂ ಅಟ್ಟೆ ಗಂಡ ಮನಿನೂ ಅಟ್ಟೆ ಅತ್ತ. ಹೌದು ಹೌದು ನೀ ತಿಳ್ಕೊ ಮಾಸ್ತರ. ನಂದು ಕುಸ್ತ್ ಹಿಂಗೆ ನಿನ್ನ ಸಂಗಟ. ಹೌದಾ ಬಿಡ್ರಿ ಅವನಿಗೇನು ಮಾಡ್ತೀರಿ. ನಾ ಹೇಳ್ತಾನೆ ಒಂದು ಮೇಳ ಭಾರಿ ಮೇಳ ತರ್ತ. ನೀ ಬ್ಯಾರೆ ಮೇಳ ತಗೋ. ಅವ್ರಪ್ಪನಂತವ್ರು ಇದ್ದವ್ರ ಸಂಗಟ ಹಾಡು. ನನಗೇನು ಮಾಡೋದು ಅದು. ಹೌದು ನನ್ನ ಸಂಗಟ ಹಾಡದೆ ಅಂದ್ರೆ ಹಿಂಗೆ ಅದ ನೋಡು. ಹೌದು ಹೌದು ನಂದು ಹಿಂಗೆ ಕುಸ್ತಿ. ಅದಕ್ಕೆ ಅಂದಿದ ನೋಡು, त्यांचं ठेवायचं झाकून लोकांचं बघायचं वाकून. ಮಂದಿದು ನೋಡಬೇಡ, ಮೊದಲು ನಿನ್ನಗಲು ನೋಡು. ಹೌದು ಹೌದು ಅದಕ್ಕೆ ಭಾಳ ಮಾತಾಡೋದು ಬೇಡ. ಈ 4 ನುಡಿ ಸತ್ಯ ಸುಂದರ ಚಾಲ ಆದ ಬಳಿಕ ನಮ್ಮ ಕಲ್ಮೇಶ್ ಮಾಸ್ತರ್ಗಾರಿ ಪಾಳಿ ಕೊಡ್ರಿ, ಇಲ್ಲಾಂದ್ರೆ ಮಹಾಮಂಗಳಾರ್ತಿರಿ ನೀವು ಅಂದ ಬಳಕ ಮಾಡವ. ಯಾಕೆ ನಾ ಮಾತಾಡಿದ ಅದಕ್ಕೆ ಇದೊಂದು 4 ನುಡಿ ಚಾಲ ಹಾಡ್ತೀನಿ. ದೈವದವ್ರು ಶಾಂತ ರೀತಿಯಿಂದ ಕೇಳಬೇಕಂತ ಕಳ್ಕೊಳ್ಳಿ. ಆಗಲಿಪ್ಪ ಗುರುವೆ.
ಹಾ ಪ್ರಶ್ನೆ ಅದಾವೇನ್ರಿ? ಹೌದು ಹೌದು ಈಗ ಕೇಳ್ರಿ ವಿಷಯ. ಹೌದು ಹೌದು ಇನ್ನ ಅರ್ಧ ತಾಸು ಒಳ್ಳೆ ಸುಮ್ಮ ಕೇಳ್ರಿ ವಿಷಯ. ಹೌದು ಡಂಕ ನಳದ ದೈಗೊಂಡ ಗೌಡನ್ ಅವನ ಮಾತು ಕೇಳಿದ್ದು. ಹೌದು ಹೌದು ಅವ ದೈಗೊಂಡ ಗೌಡನ್ ಸನಿ ಬಂದಿತ್ತಲ್ಲ. ಹೌದು ಬರೇ ಏನಂದ, ಮಹಾಳಿಂಗರಾಯ ಮುತ್ಯ ಇಲ್ಯಾಕ, ಹೌದು ಅಲ್ಲೇ ಗುರುಮಠಗಳು ಅದಾವ, ಹೌದು ಗುರುವಿನ ಮಠ ಅಲ್ಲೇ ಅದಾವ ಇಲ್ಲ, ಹೌದು ಅಲ್ಲೇ ಸೇವಾಕ ಬರ್ಬೇಕಾಗಿತ್ತು. ಈ ಕ್ವಾಣೂರು ಮಠತನ ಮುತ್ಯ ಹಂಗೇನ ಬಂದಾತಿ ಕೇಳಣ, ನೀ ಭಾಳ ಹಿಂದಿದಿ, ನಿನಗೆ ಸಿದ್ಧಟಿಗೆ ಏನೋ ಗೊತ್ತೇ ಇಲ್ಲ ಅಂದ. ಹೌದು ಹೌದು ಅಂದ ಇದಿಟ್ಟ ಅಂದ, ಅದು ಗಿರಿಮನಿ, ಅದು ಗುರುಮನಿ, ಅದು ಶಿವನ ಮನಿ ಇದೇ ಹೇಳದ. ಹೌದು ನಂಗನಸ್ತು ಯಾಂಡ್ರಿ ಹೇಳ್ತಾನೆ ನಂದಿದ. ಹೌದು ದೈಗೊಂಡಗೌಡನ ಹೆಸರೇ ತೆಗೆದಿಲ್ಲ ಅಂದ್ರೆ ಆ ವಿಷಯ ಉಳ್ದಾದ ಅಂತೇಳಿ ನಾನು ನೇರವಾಗಿ ಅದು ಮುಂದಿನ ಸಂಧಿಗೆ ಹೇಳತ್ತೇಳಿದ. ಹೌದು ಈ ಸಂಧಿಗೆ ಅದು ಬರ್ಲಾರ ಕಾಲ ನಿಮ್ಗೆ ಏನಂದ, ಅವನಿಗೆ ಕೇಳಿಬಿಡದು ನೀವು. ಕಲ್ಮೇಶ್ ಮಾಸ್ತರ ನನಗೆ ಬರ್ಲತ್ತೆ ಹೇಳು. ಹೌದು ನಾ ಬರ್ಲತ್ತೆ ಹೇಳಲ್ಲ, ನಾ ಈ ವಿಷಯ ಹೇಳಿಕೆ ಬಂದಿದ್ದೆ ಇಲ್ಲಿ. ಹೌದು ಹೌದು ಇಲ್ಲಿ ಪ್ರಶ್ನೆ ಹೇಳ್ತಂದ್ರೆ ನನ್ನ ಬಳಿ ಉತ್ತರ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಡಂಕನಾಳ ದೈಗೋಣ ಗೌಡಂದು ದೈವದವ್ರು ಎಲ್ಲಾರು ಅವನಿಗೆ ನೀಗಲ ಪಿಂಟು ಮಾಸ್ತರ್ ನೀನೇ ಹೇಳಪ್ಪ ಪ್ರಶ್ನೆಗೆ ಉತ್ತರ ಅಂತ ಚಪ್ಪಾಳಿ ಬಡದ್ರಿ ಅಂದ್ರೆ ಈ ವಿಷಯ ಖುಲ್ಲಾ ಮಾಡ್ತಾ ಹ್ಯಾ ಮಾಡುದ್ರಿ ನೀವೆಲ್ಲ? ಗುರುತಿದ್ದಟ್ಟಂದ್ರೆ ಏನ್ ಹೇಳ್ಯಾರ? ನಾಕೆ ನಿಮ್ ಗುರುತಿದ್ದಟ್ಟಂದ್ರೆ ಏನ್ ಹೇಳ್ಯಾರ? ಆ ಈಗ ದೈವದವ್ರು ನೀವೆಲ್ಲ ನನಗೆ ಹೇಳತ್ತೀರಿ ಅಂದ್ರೆ ಹೇಳ್ತ ಅದಕ್ಕೇನಿಲ್ಲ. ಹೌದು ಹೌದು ಕೇಳ್ರಿ, ಲಕ್ಷ ಇಡ್ರಿ. ಹೌದು ಡಂಕನಾಳದ ದೈಗೊಂಡ ಗೌಡ ಹೌದು ಬಡತನಿತ್ತು. ಹೌದು ತಳನಾಡದ ಪರಿಶಿಷ್ಟ ಜನರ ಸಂಗಟ ವಾದ 7 ದಿನ ಒಂಟಗಾಲಿನ ಮೇಲೆ ತಪ್ಪ ನಿತ್ತ. ಹೌದು ಸಿದ್ಧ ಮಹಾಲಿಂಗರಾಯ ಮುತ್ಯ ಮಧ್ಯಸ್ಥಿಯಾಗಿ ಶಿರತನ ಕೊಟ್ಟ. ಹೌದು ಗುರು ಬ್ಯಾಡತ್ತಿದ, ಹೌದು ಆದ್ರೂ ಮಧ್ಯಸ್ಥಿ ಆದ, ಮಧ್ಯಸ್ಥಿಯಾಗಿ ಶಿರತನ ಕೊಟ್ಟ. ಹೌದು ಶಿರತನ ಕೊಟ್ಟವನಿಗೆ ಡಂಕನಾಳದ ದೈಗೊಂಡ ಗೌಡ ಕಾಡ್ತ. ಯಾಕೆ ಕಾಡ್ದ? ಹೌದು ಹೌದು ಬೀರದೇವ್ರಿಗೆ ಕಾಡಬೇಕು, ಯಾಕಂದ್ರೆ ಶಿರತನ ಕೊಟ್ಟು ಹೊಳ್ಳಿ ಕಸ್ಕೊಂಡಾನ. ಹೌದು ಅವನಿಗೆ ಮತ್ತೆ ಬಡತನ ಬಂದಾದ. ಹೌದು ಅರ್ವಾಗ್ಲಿ ಅಂತೇಳಿ. ಹೌದು ಕರೆ ಮಹಾಲಿಂಗರಾಯ ಮುತ್ತೆಗೆ ಯಾಕೆ ದೈಗೊಂಡ ಗೌಡ ಕಾಡ್ದ? ಇದು ಗೊತ್ತಿರ್ಬೇಕಲ್ರಿ. ಹೌದು ಹೌದು ಇದು ಕಲ್ಮೇಶ್ ಮಾಸ್ತರ್ 35 ವರ್ಷ ಸಾಡೇನತ್ತ ನೋಡ್ರಿ. ಹೌದು ಇವ ಬರೇ ಅರಟಾಳ ಮಡ್ಯ ಕುರಿ ಕೈದಾನ, ಇದಕ್ ಬಿಟ್ಟು ಮತ್ತೊಂದು ಮಾಡಿಲ್ಲ ಅವ. ಪೈಲ ಕಿಲಾರಗಳಿದ್ದು, ಹೌದು. ಎಮ್ಗಳು ಕುರು ಆಡುಗಳು ಏನಿದ್ದು ಅಟ್ಟೆ ಮಾಡ್ಯಾನವ. ಹೌದು ಸುಮ್ಮನೆ ನಾಲ್ಕು ಸಾಹಿತ್ಯ ಕಂಟಿ ತಿಳ ಕೂತು ಬರದಾನ. ಇಂಥ ವಿಷಯ ಬಿಡಿಸ್ತೀನಿ ಹೌದು ಈಗಲ್ಲಪ್ಪ ನಿನಗ. ಹೌದು ಹೇಳ್ತ ಕೇಳ್ರಿ. ಹೌದು ಬರ್ಲಿ. ಯಾವಾಗ ಬೀರದೇವ್ರ ಗುರು ರೇವಣ ಸಿದ್ಧನ ಹಬ್ಬ ಹಾಕದ. ಹೌದು ಹಬ್ಬ ಹಾಕದ ಬಳಕ ಯಾರು ಅಕ್ಕವ ಮಾಯವ ಬೆನ್ ಹತ್ತಿ ಹೊಂಟ್ರು. ಎಲ್ಲಿ? ಬೀರದೇವರ ತಮ್ಮನ ಜೊತೆ. ಹೌದು ಭೂಮಿ ತಲೆ ಮ್ಯಾಗ ನಾನಾ ಅನಂತ ದೈತ್ರಿದ್ರು. ದೈತ್ರಿಗೆ ಮರ್ದನ ಮಾಡೋದಿತ್ತು ಬೀರದೇವರಿಗೆ. ಹೌದು ಬೀರದೇವ್ರ ಹೊಡೆವಿದ್ದವ್ರಿಗೆ. ಹೌದು ಹೊಡೆವಿದ್ದಿಲ್ಲ. ಹೌದು ಎಲ್ಲಿ? ಇದೇ ಇಂಡಿ ತಾಲೂಕ ಸುಕ್ಷೇತ್ರ ನಾಗಟ್ಟಣ ನಾಗರ ಮರ ಏರಿ ನಿತ್ತು ನೋಡದ ದೈತ್ರಿಗೆ. ಹೌದು ಕೆರೆಬೀರ ಸಿದ್ಧ ಮುತ್ಯಾತೇಳಿ ಜಗತ್ತದಾಗ ನಾಗಟ್ಟಣ ಬೀರ ದೇವ್ರ ಹೆಸರಾಗ್ಯದಲ್ಲಿ. ಹೌದು ಏನಂತೇಳಿ? ಕೆರೆಬೀರ ಸಿದ್ಧ ಮುತ್ಯಾತೇಳಿ ಸಿದ್ಧಟಿಗೆ ಆಗ್ಯದ. ಲಕ್ಷ ಇಡ್ರಿ. ಹೌದು ನೋಡಿ ಮುಂದೆ ಅಕ್ಕದ್ಯಾರ ಬೆನ್ನೆ ಹತ್ತಿದ್ರು. ಹೋದ ಬಳಕ ಹೌದು ಯಾವ ಮುಂಗಿರಾಯರ ಪಟ್ಟಣದೊಳಗ ಹೌದು ಕೇಸೂರಾಜಗೆ ಹಿರಿಬ್ಯಾನಿ ಹೊಡೆದಿತ್ತು. ಹೌದು ಎಷ್ಟೋ ವೈದ್ಯರು ಬಂದು ಉಪಚಾರ ಮಾಡಿದ್ರು, ಹಿರಿಬ್ಯಾನಿ ಕಮ್ಮಾಗಿತ್ತಲ್ಲ. ಹೌದು ಯಾರಿಗೆ? ಕೇಸೂರಾಜಾಗ. ಹೌದು ಬೀರದೇವರ ಮುತ್ಯಾಗ ಏನ ಬೇಕಾಗಿತ್ತು? ಪಂಚಢಂಗಳ ವಾಯು, ರೂಮ್ ಚೂರಿ ಬೇಕಾಗಿವು. ಹೌದು ಆ ಶಸ್ತ್ರ ಯಾಕೆ ಬೇಕಾಗ್ಯಾವ ಅಂದ್ರೆ ಕ್ವಾಣೇಶ್ವರ ದೈತ್ಯಗೆ ಹೊಡಿಬೇಕಾಗಿತ್ತು. ಹೌದು ಹೌದು ಅದು ಎಲ್ಲಿ ಆಗತ್ತದ ಅಂದ್ರ ಕೇಸೂರಾಜನ ಹಿರಿಬೇನೆ ತೆಗಿಲಿಕ್ಕೆ ಬೀರದೇವ್ರು ಹೋದ ಬಳಕ ಕೇಸೂರಾಜಾಗ ಒಂದು ಮಾತು ಹೇಳ್ತಾನ. ಹೌದಾ? ನಿನ್ನ ಹಿರಿಬೇನಿನ ತೆಗಿತ. ಹೌದು ನಾ ಯಾನ ಬೇಡದು ಕೊಡ್ತಾನಾಗ ಮಾತು ಕೊಡು ಅಂದ. ಹೌದು ಹೌದು ಕೇಸೂರಾಜ ಮಾತು ಕೊಟ್ಟ. ಹೌದು ಬೀರದೇವ್ರ ಮುತ್ತೆತ್ತನ ಶಕ್ತಿ ಪ್ರಭಾವದಿಂದ ಮೈ ಮ್ಯಾಗ ಬರೇ ಭಂಡಾರಿ ಎಳೆದ ಬಿಟ್ಟ. ಹಿರಿಬ್ಯಾನಿ ದೂರ ಇತ್ತು. ಹೌದು ಇಲ್ಲಿ ಲಕ್ಷ ಇಡ್ರಿ ಹೇಳುದದ. ಹೌದು ಪಂಚಡಂಗಾಳಿ ವಾಯು ರೂಮ ಚೂರಿ ಶಸ್ತ್ರಗಳ ತಯಾರಾಗೋದದ. ಹೌದು ಅಲ್ಲಿ ನರಬಲಿ ಬೇಕಾಗ್ಯದ. ಹೌದು ಏನು? ನರಬಲಿ ಕ್ವಾಣೇಶ್ವರ ದೈತ್ಯ ಬೇಡ್ಕೊಂಡಿದ್ದ. ನನಗ ಮರದಾನ ಆಗಬೇಕಂದ್ರ ಪಂಚಡಂಗಳ ವಾಯು ರೂಮ ಚೂರಿ ಯಾವ ದಿಗಂಬರ ಆಗಿ ಆ ಶಸ್ತ್ರ ತಯಾರು ಮಾಡ್ತಾರ, ಅವಾಗ ಆ ಒಂದು ಕುಲಿಮಿ ಒಳಗ ನರಬರಿ ಯಾವ ಆಗತ್ತಾನಲ್ಲ ಮುಂದೆ ಅವಾಗ ಆ ಶಸ್ತ್ರ ಹುಟ್ಟಬೇಕು. ಆ ಶಸ್ತ್ರದಿಂದ ನನ್ನ ಮರಣ ಆಗ್ಬೇಕಂತೇಳಿ ಪರಮಾತ್ಮಗ ಬೇಡ್ಕೊಂಡಿದೆ. ಯಾರು? ಕ್ವಾಣೇಶ್ವರ ದೈತ್ಯ. ಹೌದು ಸಿದ್ಧಟಿಗೆ ಕೇಳ್ರಿ. ಹೌದು ಅಂತ ಅವ ಮುತ್ತೆ ಒಳಗ್ ಕೂತ ನೋಡು, ಅವ ಮಾಡೋದೇ ಹೇಳುದಿಲ್ಲಿ. ಹೌದು
ಮುಂದ ಮಾತರಿ ಕೊಟ್ಟಾನ ಅವಂದರೆ ಜಡ್ಡ ನಿವಾರಣೆ ಆಗ್ಯಾದ. ಹೌದು ಕೇಸುರಾಜಗೆ ಹೇಳ್ತಾನ ಇಡೀ ನಿನ್ನ ಈ ರಾಜ ಪಟ್ಟಣದೊಳಗೆ ಒಂದು ನರಬಲಿ ಬೇಕಾಗ್ಯದ ರಾಜ, ಒಂದು ನರಬಲಿ ಹಾಕತ್ತೇಳಿ. ಹೌದು ಇದು ನನ್ನ ಕೈಲಿ ಆಗಲ್ಲಗತ್ತ. ಹೌದು ಕೊಟ್ಟ ಮಾತು ತಪ್ಪದಂಗ ಐತಿಲ್ಲ. ಹೌದು ಯಾರಿಗೆ? ಕೇಸುರಾಜಾಗ. ಹೌದು ಬೀರದೇವ್ರ ಸಿಟ್ಟಿ ಬರ್ಲಗತ್ತ. ನೀ ನನಗೇನು ಮಾತು ಕೊಟ್ಟಿದಿ? ನಿನ್ನ ಮಹಾರೋಗ ನಿವಾರಣೆ ಆಯ್ತಂದ್ರ ನಿನ್ನ ನಿವಾರಣೆ ರೋಗ ನಿವಾರಣೆ ಐತಂದ್ರ ಹಿರಿಬ್ಯಾನಿ ಹೌದು. ಯಾರು ಹಿರಿಬ್ಯಾನಿ ಹೊಡೆದಿತ್ತಲ್ಲ ಹೌದು. ಅದು ನಿವಾರಣೆ ಐತಂದ್ರ ನಾ ಹೇಳ್ದಂಗ ಕೇಳ್ತ ನಾ ಬೇಡದು ಕೊಡ್ತಂದಿದಿ. ನರಬಲಿ ಬೇಕಾಗ್ಯದ ಇಲ್ಲಿ ಅಂದಾಗ ನನ್ನ ಕೈಲಿ ನೀಗಲ್ದಲ್ಲತ್ತ. ಹೌದು ಹೌದು ಅವಾಗ ಯಾರು? ದೇವರ ಗೆಳೆಯ ಬಪ್ಪಣ್ಣ ಕ್ವಾಣೇಶ್ವರ ದೈತನ ಮರ್ದನಕ್ಕಾಗಿ ಪರೋಪಕಾರಕ್ಕಾಗಿ ಶಸ್ತ್ರ ತಯಾರಾಗವಿತ್ತಂದ್ರ ಬೀರದೇವರ ಗುರು ಅದಾನ. ಹೌದು ನನ್ನ ಗುರುನಾಥನ ಕಾಲಾಗ ಆಹುತಿ ಹೋಗುತ್ತ ಹೇಳ್ದ. ಬೀರದೇವರಿಗೆ ಮಾತು ಕೊಡ್ತಾನ, 3 ಪಟ್ಟಾದ ಬಳಕ ನಿನ್ನ ಎಲ್ಲಿ ನಿನ್ನ ಸೇವಾಕ ಬರ್ತೇಳಿ. ಹೌದು ಹೌದು ಮುಂದಿನ ಜನ್ಮದಾಗ ಹೌದು 3 ಪಟ್ಟಾದ ಬಳಕ ಸೇವಾಕ ಬರ್ತೇಳಿ ಮಾತು ಕೊಟ್ಟಾನ. ಹೌದು ಅಲ್ಲಿ ಆಹುತಿ ಹೋಗುವಾಗ ಯಾರು? ಯಾವ ಕೇಸುರಾಜ ಹೇಳ್ತಾನ ಏನತ್ತ? ಬೀರದೇವರ ಪ್ರಭಾವ ನೋಡುದಲ್ಲ ನನಗಿಲ್ಲಿ. ಹೌದು ನೀ ಆಹುತಿ ಹೋಗ್ಬೇಡ, ನರಬಲಿ ಹೋಗ್ಬೇಡ ಅಂತ ಹೇಳ್ತಾನ. ಹೌದು ನನ್ನ ಗುರುವಿನ ಕಾಲಾಗಿದೆ, ಶರೀರ ಗುರುವಿಂದ ಅದ ಹುಚ್ಚ, ನಾ ಹೋಗತಂದ. ಹೌದು ಹೋಗತಂತೇಳಿ ಅಲ್ಲಿ ಆಹುತಿ ಹೋದ ಬಳಿಕ ಎಲ್ಲ ಶಸ್ತ್ರಗಳು ತಯಾರಾದವು. ಹೌದು ಶಸ್ತ್ರಗಳು ತಯಾರಾದವು. ಅದೇ ಶಸ್ತ್ರದಿಂದ ಬೀರದೇವರ ಕ್ವಾಣೇಶ್ವರ ದೈತನ ವಧ ಮಾಡ್ದ. ಹೌದು ಹೌದಲ್ಲ? ಹೌದು ಅಲ್ಲಿ ಜಗತ್ತದಾಗ ಒಂದೊಂದು ವಸ್ತು ಎಲ್ಲೆಲ್ಲಿ ಬಿದ್ದೇವ ಅಲ್ಲೆಲ್ಲಿ ಊರ ನಾಮ ಬದಲಾಗ್ಯದ ಅಂದ್ರೆ ವಿಚಾರ ಮಾಡ್ರಿ ಆ ದೈತ ಎಂತವಿದ್ದ. ಹೌದು ಹೌದು ಅಂತವನಿಗೆ ಇವ ಹೊಡಿತಾನ ಬೀರದೇವರ ಮತ್ತೆ ಅಂದ್ರೆ ಇವ ಎಂತವದಾನ ಅನ್ನೋದು ನೀವೇ ತೂಕ ಹಾಕ್ರಿ. ಇಲ್ಲಿ ಹೇಳೋದಾದ ಮೂಲ ವಿಷಯ. ಹೌದು ಬೀರದೇವರ ಮುತ್ಯಾರಿ ಸಿರ್ತನ ಕೊಟ್ಟನ ಯಾರಿಗೆ? ದೈಗೊಂಡಗೌಡಗ. ಹೌದು ಕರೆ ಬರೇ ಮಧ್ಯಸ್ಥಿ ಯಾರಾಗ್ಯಾರ? ಮಾಳಿಂಗರಾಯ. ಇವನಿಗೆ ಯಾಕ ಕಾಡದ ದೈಗೊಂಡಗೌಡ ಅಂದ್ರ ಹಿಂದಿನ ಜನ್ಮದಾಗ ಯಾರು? ಕೇಸುರಾಜ ಮುಂದಿನ ಜನ್ಮದಾಗ ಡಂಕ್ ನಡೆದ ದೈಗೊಂಡಗೌಡಾಗಿ ಹುಟ್ಟಿ ಬಂದಿದ. ಅಲ್ಲಿ ಆಹುತಿ ಹೋಗಬೇಡ ಅಂತೇಳಿ ಮಾಳಿಂಗರಾಯ ಮುತ್ಯಾಗ ಈ ಜನ್ಮದಾಗ ಮಾಳಿಂಗರಾಯ ಮುತ್ಯ, ಹೌದು ಹಿಂದಿನ ಜನ್ಮದಾಗ ದೇವ್ರಗಳಿಗೆ ಬಪ್ಪಣಿಗೆ ಹೇಳ್ತಿದ್ದ ಆಹುತಿ ಹೋಗಬೇಡ ಅಂತೇಳಿ. ಹೌದು ಬೇಡ ಅಂದ್ರೆ ಕೇಳಿಲ್ಲ. ಗುರುವಿನ ಕಾಲಾಗ ನನ್ನ ಪ್ರಾಣ ಹೋಗ್ಲಿ ಅಂತೇಳಿ ಆವತ್ತಿ ಹೋಗೋದ ಕಾಲಾಗ ಹಿಂದೆ ನನ್ನ ಮಾತು ಮೀರಿದೆ ಅಂತೇಳಿ ಆ ಕಾರಣಕ್ಕಾಗಿ ಅದೇ ಯಾವ ಕೇಸುರಾಜ ಯಾರಾಗಿ ಹುಟ್ಟಿ ಬಂದಿರು? ಡಂಕನಾಡ ದೈಗೊಂಡಗೌಡಾಗಿ ಹುಟ್ಟಿ ಬಂದು ಮುಂದ ಯಾವ ಮಾಳಿಂಗರಾಯ ಮುತ್ಯ, ಹೌದಾ ಯಾನೋ ಹಿಂದಿನ ಜನ್ಮದಾಗ ದೇವರುಗಳಿಗೆ ಬಪ್ಪಣ ಮಾಳಿಂಗರಾಯ ಮುತ್ಯಾಗಿ ಹುಟ್ಟಿ ಬಂದಿದ. ನನ್ನ ಮಾತು ಮೀರಿ ಆ ಒಂದು ಎದ್ದಂತ ಕುಲಿಮೆ ಒಳಗ ಧ್ಯೇಯ ಬಿಟ್ಟಿದೆ ಅಂತೇಳಿ ಇಲ್ಲಿ ಕಾಡಲಕ್ಕೆ ಬಂದನ ಬಂಧುಗಳೇ. ಹೀಗೆ ನನ್ನ ಬೀರದೇವರ ಮುತ್ಯನ ಸಿದ್ಧಟಿಯಾಗಿ ಹೋಗ್ಯದ ಬಂಧುಗಳೇ. ಹೌದು 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 ಹಿರಿಯರು ಹೇಳದಂತ ಮಾತದ. ಹೌದು ಇಂಥದೆಲ್ಲ ಇವನಿಗೆ ತಿಳಿತದ. ಹೌದಾ ಹೌದು ಸಿದ್ಧಟಿಗೆ ಹ್ಯಾಂಗ ಬೆಣ್ಣೆಗಿನ ಕೂದಲು ಜಗದಂಗ ಆಗಿರ್ಬೇಕು. ಹೌದು ಹೌದು ಇಂಥ ವಿಷಯ ಅಜಿತ್ ಮಾಸ್ತರ್ ಹೆಣಕಾಯಿ ಎತ್ತಾಯ ಇವ್ರಿಗೆ ಯಾರು ಬರಂಗಿಲ್ಲ. ಕಿಕ್ಕಿ ಕುಕ್ಕು ಬಿಟ್ಟು ಮತ್ತೊಂದು 3 ಹಾದಿ ಮಣ್ಣು ಬರಂಗಿಲ್ಲ. ಈ ಸಭದಾಗ ನಿಂತು ಹೇಳ್ತಾನ. ಇವ್ರು ಯಾರು ಮಾಡ್ತಾರ? ಇವನ ಸಂಗಡ ಚಲೋ ಯಾವರ ಇದ್ದು ಚಂದ ಹಾಡಿಕೆ ಮಾಡತ್ತಂದ್ರ ಅವ್ನ ವರ್ಣನ ಮಾಡುದು, ಅವನ್ ಬಾಲ ಬಡಿಯೋದು. ಅವ ಬಿಡು ಅವ್ರ ಅಪ್ಪನ ಸಂಗಟ ಹಾಡತ್ ಹೇಳಿದ ನಿನಗ. ಅದೇನಿಲ್ಲ, ನಾನು ಸಂಗಟ ಯಾವಾಗ ಹಾಡ್ತೀನಿ ನೋಡು, ನನ್ನ ಕುಸ್ತ್ ಹಿಂಗೆ. ಹೌದು ಖಡಾನೆ ಇವತ್ತು ಬರ್ಕೊಂಡು ತಗೋ. ಹೌದು ನನ್ನ ಕುಸ್ತ್ ಹಿಂಗೆ. ಹೌದು ಅದಕ್ಕೆ ಬಹಳ ಮಾತಾಡಿದ ಬಂಧುಗಳೇ. ನನಗೆ 2 ಪ್ರಶ್ನೆ ಕೇಳ್ಯಾರ. ಹೌದು ಯಾನು ಕೇಳ್ಯಾರ? ಏನು ಕೇಳಿದ್ರು? ಯಾವ ಮಹಾಯದ ಮಹಾದುಲಿಂಗ ನಾಟ್ಯ ಪೂತ್ಯ ಜಾಮಗೌಡ ಕನಬಾಯಿ ನಾಟ್ಯ ಪೂತ್ಯಕ್ಕೆ ದೌಳತನ ಇತ್ತವ್ರಿಗೆ. ಹೌದಾ ಬರ ಬಿದ್ದುದಕ್ಕಾಗಿ 700 ಕಿಲ್ಲಾರ್ ಹೊಡ್ಕೊಂಡು ಅಲ್ಲಿ ಭೀಮಾ ಹೊಳಿ ದಂಡಿ. ಹೌದಾ ಗೊಳಿಗೆ ಗೋವಿಂದಪುರಕ್ಕೆ ಬಂದ ಬಳಕ ಅಮಸಿದ್ಧ ಮುತ್ಯಂದ 12 ವರ್ಷ ಭಕ್ತಿ ಮಾಡ್ಯಾರ. ಹೌದು ಮಾಧುಲಿಂಗ ಹುಟ್ಟಿ ಬಂದ ನೋಡ್ರಿ. ಹೌದಾ ಅಮಸಿದ್ಧ ಮುತ್ಯನ್ನ ಭಕ್ತಿ ಮಾಡೋಕ್ಕಿಂತ ಮೊದಲು ಯಾರ ಭಕ್ತಿ ಮಾಡುತ್ತಿದ್ರು ಅಂತೇಳಿ ಪ್ರಶ್ನೆ ಮಾಡ್ಯಾರ. ಹೌದು ಹೌದು ಯಾರ ಭಕ್ತಿ ಮಾಡುತ್ತಿದ್ರು ಅಂದ್ರ ಯಾವ ಶಿಂಗಣಾಪುರ ಮಹಾದೇವನ ಭಕ್ತಿ ಮಾಡುತ್ತಿದ್ರು ಆ ಭಕ್ತಿಗೆ 3 ತಿಂಗಳು ಹಿನ ಕಮ್ಮಿ ಇತ್ತು. 12 ವರ್ಷಕ್ಕೆ 3 ತಿಂಗಳು ಕಡಿಮೆ ಇತ್ತು. 12 ವರ್ಷಕ್ಕೆ 3 ತಿಂಗಳ ಕಡಿಮೆ ಇತ್ತು. ಕಿಲ್ಲಾರ ಜೋಪಾನ ಮಾಡೋದಕ್ಕಾಗಿ ಹೊಡ್ಕೊಂಡು ಇಲ್ಲಿ ಬಂದ್ರು. ಇಲ್ಲಿ ಬಂದ ಬಳಕ ಹೊಳ್ಳಿ 12 ವರ್ಷ ಅಮಸಿದ್ಧ ಮುತ್ಯನ ಭಕ್ತಿ ಮಾಡಿ ಮೊದಲು ಹುಟ್ಟಿದ ಮಗ ಮಠಕ್ಕೆ ಕೂಡ್ರಿ ಅಂತೇಳಿ ಮಾತು ತಗೊಂಡು ಕಾರ್ಯಕ್ಕೆ ಭಂಡಾರ ಕೊಟ್ಟರು. 9 ತಿಂಗಳ 9 ದಿವಸ ತುಂಬಿ ಬಂದ ಬಳಕ ಸೂರ್ಯ ಉದಯಕ್ಕೆ ಗಂಡಸ ಮಗ ಹುಟ್ಟಿ ಬಂದ. ಅವನೇ ಮಾಹ್ಯದ ಮಗ ಮಹಾದೇವಲಿಂಗ. ನಿನ್ನ ಪ್ರಶ್ನೆ ಕೂತಾರ. ಹೌದು 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 ವಿಷಯ ಹಿಂಗೆ ಬಿಡಿಸ್ಬೇಕು. ಹೌದಾ ನೀವೆಲ್ಲ ತಿಳ್ಕೊಂಡ್ರಿ. ಈಗ ನಿಮ್ಗೆ ಯಾರು ಹೇಳೋದು ಹತ್ತಲ್ಲ. ಹೌದು ಇನ್ನೊಂದು ಕೇಳ್ಯಾರ. ಏನು ಕೇಳಿದ್ರು? ಮಾಯಾದ ಮಾಧುಲಿಂಗ ಪ್ರಸಾದ ಗಂಟು ಒಯ್ದ. ತೇರವಾಡ ಮಂಗರಾಯ ಕಮಳಿ ಒಯ್ದ. ಕರ್ಣಿ ಮಲಕಾರಿಸಿದ್ದ ಬೆತ್ತ ಒಯ್ದ. ಹೌದು
ಮತ್ತ ಈ ಸದ್ಯ ಎಲ್ಲ ದೇವ್ರಿಗೆ ಇದ್ದದ್ದು ಯಾವ್ದು ಎಲ್ಲಿದ ಬತ್ತು ತಿಳಿ ಕೇಳ್ತಾರ ಅವ್ರು. ಹೌದು ಹೌದು ಓ ಕಲ್ಮೇಶ್ ಮಾಸ್ತರ್, ಹೌದಾ ನಾ ಎಟ್ಟರಿ ಹಿಂದಿ ನೀನೇ ತಿಳ್ಕೊ, ನಿನ್ನ ಮನಸ್ಸಿಗೆ ನೀ ಎಟ್ ಹಿಂದಿದ್ದೆ ಅನ್ನೋದು. ಹೌದು ಹೌದು ನಾ ಹೇಳವಲ್ಲ, ಹೌದು ನಿನ್ನ ಮನಸ್ಸಿಗೆ ನೀನೇ ತಿಳ್ಕೊ, ನೀ ಹಿನ ಎಟ್ ಹಿಂದೆ ಬಿದ್ದಿದೆ ಅನ್ನೋದು. ಹೌದಾ ಇಲ್ಲಿ ತನ ಎಟ್ಟು ಯೂಟ್ಯೂಬ್ ರೆಕಾರ್ಡ್ ಆಗ್ಯಾವ, ಒಂದರ ಡಿಲೀಟ್ ಮಾಡಿದ್ರಿ ಮತ್ತೊಮ್ಮೆ ಯೂಟ್ಯೂಬ್ ಮಾಡಿಕೊಡಲ್ಲ. ಹಾ ಏನ್ ಬೀರು, ಇಲ್ಲಿ ತನ ಎಟ್ಟು ಏನೇನು ಮಾತಾಡೋದು ಅವ್ರದ್ದು ಬಿಡ್ರಿ, ನಂದು ಬಿಡ್ರಿ. ಹೌದು ಹೌದು ಇವತ್ತು ಇವೆಲ್ಲ ಜಗತ್ತೇ ನೋಡಬೇಕು, ಯಾವ ತಪ್ಪು ಮಾಡ್ಯಾನ, ಯಾವ ಕರೆಕ್ಟಾಗಿ ಬಡ್ದಾಡ್ಯಾನ. ಹೌದು ಹೌದು ಕೇಳ್ರಿ, ಹಿನ ಒಂದು ಮಾತು ಹೇಳ್ಯಾರ ಅವರು. ಏನಂದ್ರು? ಈ ಸದ್ದ 21 ಮಂದಿ ಮಠಮನಿ, 400 ಧರ್ಮರಿಗೆ, 101,700 ಮಠಮನಿ ಎಲ್ಲ ಕಂಬಳಿ ಬೆತ್ತ ಭಂಡಾರ ಚೀಲದ, ಹೌದಾ ಇವು ಎಲ್ಲಿದು ತಿಳಿ ಕೇಳ್ತಾರ ಅವ್ರು. ಹೌದು ಹೌದು ಅದಕ್ಕೆ ಯಾವ ಅಂಶದ ಮುತ್ತೆ ಕೈಲಾಸದಾಗ ಗುರುನಾಥನ ಸೇವಾ ಮಾಡಿ ಧರಿಗಿಳದ ಬರ್ತಿದ್ರು ನೋಡು. ಹೌದು ಮಹಾದೇವನ ಅವತಾರ ಮಹಾದೇವಲಿಂಗ, ವಿಷ್ಣುನ ಅವತಾರ ಮಗರಾಯ ಸಿದ್ಧ, ಬ್ರಹ್ಮನ ಅವತಾರ ಮಲಕಾರ ಸಿದ್ಧ. ಹೌದು ಒಂದೊಂದು ವಸ್ತು ಕೊಟ್ಟಾರ. ಹೌದು ಒಬ್ಬ ಪ್ರಸಾದ ಗಂಟು ಕೊಟ್ಟಾನ, ಒಬ್ಬ ಬೆತ್ತ ಕೊಟ್ಟಾನ, ಒಬ್ಬ ಕಂಬಳಿ ಕೊಟ್ಟಾನ. ಹೌದು ಕೊಟ್ಟು ಒಂದು ಮಾತು ಹೇಳ್ಯಾರ. ಏನ್ ಹೇಳಿದ್ರು? ಅವಸಿದ್ಧ ಭೂಲೋಕದೊಳಗ ಮಾನವರು ಉದ್ಧಾರ ಮಾಡ್ಲಿಕ್ಕೆ ನೀವು ಹೊಂಟಿರಿ, ಹೌದು ಧರ್ಮ ಕಾರ್ಯ ನಿನ್ನಿಂದ ಆಗತ್ತದ. ಹೌದು ನಾವು ಪುಣ್ಯದ ಮಕ್ಕಳಾಗಿ ನಿನ್ನ ಗುಡ್ಡಕ್ಕೆ ಬಂದು ನಿನ್ನ ಸೇವಾಕ ಬರೋರು ಇದ್ದೇವು. ಹೌದು ನಾವು ಕೊಟ್ಟದ ವಸ್ತು ಗುರುತು ಹಿಡಿದು ನಮಗ ಕೊಟ್ಟೆ ಅಂದ್ರ ಒಂದಕ್ಕೆ ನೀ ಎಟ್ಟು ಸಂಕಲ್ಪ ಮಾಡ್ತಿ ಅಟ್ಟಾಗತ್ತವ ಅಂತೇಳಿ ಆಶೀರ್ವಾದ ಮೊದಲು ಕೈಲಾಸದಾಗ ಕೊಟ್ಟಾರ. ಹೌದು ಹೌದು ಕೈಲಾಸದಾಗ ಕೊಟ್ಟ ಮಾತಿನ ಪ್ರಕಾರ ಮುಂದೆ ಅವರೇ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬಂದ್ರು. ಮಹಾದೇವನ ಅವತಾರ ಮಹಾದೇವಲಿಂಗಗ ಪ್ರಸಾದ ಗಂಟೆ ಕೊಟ್ಟ. ಹೌದು ವಿಷ್ಣುನ ಅವತಾರ ಮಗರಾಯ ಸಿದ್ಧಗ ಕಂಬಳಿ ಕೊಟ್ಟ. ಬ್ರಹ್ಮನ ಅವತಾರ ಮಲಕಾರ ಸಿದ್ಧಗ ಬೆತ್ತ ಕೊಟ್ಟ. ಹೌದು ಹೌದು ಕೊಟ್ಟ ಒಳಕ ಆಶೀರ್ವಾದ ಮಾಡಿ ಹೋಗ್ಯಾರ. ಅಂಶದ ಮುತ್ತೆ ಎಷ್ಟು ಸಂಕಲ್ಪ ಮಾಡ್ತಾನ ಅಟ್ಟು ಸಿದ್ಧ ಆದಂತ ದಾತ ಅವ ಮೊದಲೇ ಸರ್ವ ಸಾಹಿತ್ಯ ಪಡ್ಕೊಂಡು ಕಾಮದೇನೋ ಬೇಡ್ಯಾನ. ಹೌದು ಯಾನ ಬೇಡ್ತಾನ ಅದು ಕೊಡಂತ ತಾಕತ್ತದ. ಹೌದು ಮತ್ತ ಒಂದು ಕಂಬಳಿ ಬೆತ್ತ ಭಂಡಾರ ಚೀಲ ತಯಾರಾಗ ಮಕ್ಕಳು ಕೊಡ್ತಾನೆ ಎಷ್ಟೋ ಮಂದಿಗೆ. ಹೌದು ಕಂಬಳಿ ಭಂಡಾರ ಚೀಲ ಬೆತ್ತ ತಯಾರಾಗಲ್ಲ ಮಾಸ್ತರ್, ಏನೋ ಎಟ್ರ ಹಿಂದಿದ್ದಿ. ಹೌದು ಈಗ ನಾವೊಂದು ಮಾತು ಕೇಳ್ತ, ಹೌದು ಅಮೋಘ ಸಿದ್ಧ ಮುತ್ತೆ 5ನೇ ಅವತಾರ ಅಡಿಕೇಶ್ವರ. ಹೌದು ಯಾವುದು 5ನೇ ಅವತಾರ ಅಡಿಕೇಶ್ವರದೊಳಗ ಹೌದು ಗುರುನಾಥನ ದಿನ ಸೇವಾ ಮಾಡ್ತಿದ್ದ. ಹೌದು 1001 ಪುಷ್ಪ ಹೌದು ಹೂವಿನ ದ್ರುಡಿ ಒಳಗ ಶೀತಾಳ ಬಿಂದಿಗೆ ತಗೊಂಡು ಬರುವಾಗ ಪಾರ್ವತದೇವಿ ಕಾಡಿ ನೋಡುವಾಗ ಹೌದು ಒಂದು ಪುಷ್ಪ ತೆಳಗೆ ಬಿದ್ದ ಬಳಕ ಅಂಶದ ಮುತ್ತೆ ಅದ್ರ ಮ್ಯಾಗ ಕಾಲಿಟ್ಟ. ಹೌದು ಗುರುನಾಥನ ಗದಿಗೆಗೆ ಪೂಜೆಗೆ ಹೋಗುವಂತ ಪುಷ್ಪದ ಮ್ಯಾಗ ಕಾಲಿಟ್ಟಿದಂದ್ರ ಎಂತ ನನ್ನ ಕೈಲಿ ಕೆಟ್ಟ ಕೆಲಸ ಇತ್ತು. ಹೌದು ಹೌದು ಇದು ಗದಿಗೆಗೆ ಇಡುದರಿ ಹೆಂಗ? ಹೌದು ಇದು ಕಾಲು ಇಟ್ಟಿದಂದ್ರೆ ಕಾಲು ಇಡಬಾರ್ದಂತೆ. ಅಂಶದ ಮುತ್ತೆ 5ನೇ ಅವತಾರ ಸತು ಪರೀಕ್ಷೆ ಇತ್ತಲ್ಲಿ. ಹೌದು 2 ಕಾಲ ಕಡ್ಕೊಂಡ. ಹೌದು ಕಾಲ ಕಡ್ಕೊಂಡು ಮಂಡಗಾಲಿನ ಮ್ಯಾಗ ಎಲ್ಲಿ ಗುರುವಿನ ಗದಿಗೆ ತನ ಹೋಗಿ ಗುರುವಿನ ಗದಿಗೆ ಮ್ಯಾಗ ಪೂಜೆ ಮಾಡಿ 1001 ದಳ ಹೂ ಇಟ್ಟ. ಅಂಶದ ಒಂದು ಪುಷ್ಪ ಎಲ್ಲಿ ಅದ ಅಂದ ಬಳಕ ಇದೇ ನಿನ್ನ ಪುಷ್ಪದ ತೆಳೆ ಚಂಡ ಕಡದು ಗುರುವಿನ ಗದಿಗೆ ಮ್ಯಾಗ ಇಟ್ಟನ ಬಂಧುಗಳ ಜಗತ್ತದಾಗ ಸಿದ್ಧಟಿಗೆ ಮಾಡ್ಯಾರ. ಹೌದು 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 ಅವಾಗ ಗುರು ತಥಾಸ್ತು ಅಂಶದ ನಿನ್ನ ಭಕ್ತಿಗೆ ನಾ ಮೆಚ್ಚಿದ. ಹೌದು ನಿನ್ನ ಪಾದಗಟ್ಟಿ ಆಗಲಿ, ಹೌದು ನಿನ್ನ ಚಂಡ ಪಲ್ಲಕ್ಕಿಗೆ ಮೆರಿಲಿ, ಹೌದು ನಿನ್ನ ಏನು ಶಿರಾದ ಮಾಲಗಂಬಾಗಿ ಉರಿಲಿ. ಇದೇ ಒಂದು ಸಂಕೇತ ಕಾಲಾಗ ಅಂಶದ ಮುತ್ತಿನ ಸಿದ್ಧಟಿಗೆ ಒಳಗ ಪಲ್ಲಕ್ಕಿ ಪದವಿ ಅದ. ಹೌದು ಹೌದು ಆದಿಲ್ಲ? ಹೌದು ಈಗ ನಾ ಕೇಳ್ತ, ಹೌದು ನಮ್ಮ ಮಠ ಮನ್ಯಾಗ ಪಾದಗಟ್ಟಿ ಅದ, ಹೌದು ಮಾಲಗಂಬ ಅದ, ಹೌದು ಮತ್ತ ಪಲ್ಲಕ್ಕಿಯಾಗಿ ಸಿದ್ರು ಕುತ್ತು ಮೆರಿತಾರ. ಹೌದು ಅದರಂತೆ ನಮ್ಮ ಬೀರ ದೇವರ ಮಹಾಳಿಂಗರ ಮುತ್ತಿನ ಮಠ ಮನಿ ಒಳಗ ಹೌದು ಪಲ್ಲಕ್ಕಿ ಅದ, ಪಾದಗಟ್ಟಿನೂ ಅದ. ಹೌದು ಅಟ್ಟೆ ಅಲ್ಲ, ಮಾಲಗಂಬನು ಅದ. ಹೌದು ಅಂಶದ ಮುತ್ತೆ ಹಿಂಗ್ ಸಿದ್ಧಟಿಗೆ ಹಿಂದ ಮಾಡ್ಯಾನ. ಹೌದು ಅವನಿಗೆ ಆಶೀರ್ವಾದ ಆಗ್ಯದ. ಹೌದು ಬೀರ ದೇವರ ಮಹಾಳಿಂಗರ ಮುತ್ತೆ ಜಗತ್ತದ ಇಡೀ ಸಿದ್ರು ನನ್ನ ಮಹಾಳಿಂಗರ ಮುತ್ತಿನ ಮಠ ಮನಿ ಸಿದ್ರು ಪಲ್ಲಕ್ಕಿಯಾಗ ಕುತ್ತು ಮೆರಿಬೇಕಂದ್ರ ಇವ್ರಿಗೆ ಆಶೀರ್ವಾದ ಯಾರ್ದ ಇತ್ತು. ಹೌದು 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 ಹೌದಿಲ್ರಿ? ಹೌದು ಇಸಕ್ ಹಿಂಗ್ ಹಿಡಿಬೇಕು ಹಿಂಗ್ ರಿಕ್ಕ. ಹೌದು ನಾನು ಹೊರತಂದ್ರೆ ಹಂಗ್ ಕೇಳ್ರಿ, ಮುಕಾಟ್ಲಿ ಮೇಣ ಬುಟ್ಟ್ಯಾಗ ಬಂದು ಬಿದ್ದಿರ್ಬೇಕು ಗಾಣ ಹೋಗದಂದ್ರ. ಹೌದು ಮೇಣ ಬುಟ್ಟ್ಯಾಗ ಬರ್ಲಿಲ್ಲ ತಿಳ್ಕೊರಿ, ಆ ಮೇಣಿನ ಮೂಗಿ ಹರಿದಿರ್ಬೇಕು. ಹೌದು ಅದ್ರ ಮೂಗರ್ ಹರಿಬೇಕು, ಇಲ್ಲ ಅದ್ರ ಮೇಣ ಮುಕಾಟ್ಲೇರಿ ಬರಿಬೇಕು. ಹೌದು ನೋಡೋಣ ಇವತ್ತಿದ ಅರಟಾಳ ಏನ ಮೂಗ್ ಹರಿತದೋ ಏನ್ ಹೆಂಗ್ ಗಪ್ಪಾಗಿ ಹೂ ಹತ್ತದ ತಿಳಿತದ. ಈಗ ಹೌದು ಹೌದು ವಿಷಯ ಹೌದ ನಂಗ ಇದೇ ಕಾಕಾಗಳಿಗೆ ವಿಷಯ ಇತ್ತು, ಇದೇ ನಡೆಸ್ರಿ ಅಂತೇಳಿ ಹೌದು ಇದೇ ನಡೆಸಲ್ಗತ್ತಿದೆವು. ಹೌದು ಅದು ಸುಳ್ಳ ಸತ್ಯ ಅನ್ನೋದು ನೋಡ್ರಿ, ಅದಿರ್ಲಿ ಬಹಳ ನಮ್ಮದೇ ಟೈಮ್ ಆಲಗತ್ತು. ಹೌದು ಏನೋ ಒಂದು ಸಂದ ಬರಿಬೇಕಲ್ಲ, ನೋಡು ನೀ ಏನೇನೋ ಮಾತಾಡ್ತಾನ. ಹೌದು ಅದಕ್ಕೆ ಈ ಪದ್ಯದ ಇದಾದ ಬಳಕ ಅವ್ರಿಗೆ ಪಾಳೆ ಹೊಕ್ಕದ. ಅವರು ಆರತಿ ಮಾಡೋಣ ಅಂದ್ರೆ ಆರತಿ ಮಾಡಿಸ್ರಿ, ಇಲ್ಲಾಂದ್ರೆ ಹಾಡ್ತೇವೆ ಪ್ರಶ್ನೆಗೆ ಉತ್ತರ ಬಿಡಿಸ್ತೇವೆ ಅಂತೇಳಿ ಅಂದ್ರೆ ಹಾಡಿಕೆ ಹಚ್ರಿ. ಅದು ದೈವದವ್ರಿಗೆ ಕಮಿಟಿ ಅವ್ರಿಗೆ ರಟ್ಟಾಳದವ್ರಿಗೆ ಬಿಟ್ಟದ ವಿಷಯ ಅದ.
ಅದಕ್ಕೆ ನಾಲ್ಕು ನುಡಿ ಸಾಲ ಹಾಡ್ತಿದ್ದ ಇವರು ಶಾಂತ ರೀತಿಯಿಂದ ಕೂತು ಕೇಳಬೇಕಂತೆ ಕೇಳಕಳಿವನಂತೆ